ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವಾರ ಕೆಲವು ನದಿಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ. ಅಲ್ಲಿಂದ ಇವತ್ತು ಅದೇ ಮಾಲಿಕೆಯಲ್ಲಿ ಗಂಗಾ, ಸರಸ್ವತಿ, ಸಿಂಧು, ಬ್ರಹ್ಮಪುತ್ರಶ್ಚ ಗಂಡಕಿ, ಕಾವೇರಿ, ಯಮುನಾರೇವ, ಕೃಷ್ಣ, ಗೋದಾ, ಮಹಾನದಿ ಅಂತ ಸುಮಾರು 11 ನದಿಗಳ ಒಂದು ಮಾಲಿಕೆ. ಅದರಲ್ಲಿ ಇವತ್ತು ಗಂಡಕಿ ನದಿಯಿಂದ ಮುಂದಕ್ಕೆ ನಾವು ಹೋಗೋಣ. ಈ ಗಂಡಕಿ ನದಿ ನೇಪಾಳದಲ್ಲಿ ಮುಕ್ತಿನಾಥದ ಬಳಿ ದಾಮೋದರ ಕುಂಡದಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಪ್ರಾಚೀನವಾದಂಥ ನದಿ. ಇದು ಎಷ್ಟು ಪ್ರಾಚೀನ ಅಂದ್ರೆ ಜಿಯೋಲಾಜಿಸ್ಟ್ ಹೇಳೋ ಪ್ರಕಾರ ಇದು ಹಿಮಾಲಯಕ್ಕಿಂತನೂ ಪ್ರಾಚೀನ ಅಂತ. ಯಾಕಂದ್ರೆ ಹಿಮಾಲಯ ಅದಾದ್ಮೇಲೆ ರೂಪುಗೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಅದಕ್ಕಿಂತಲೂ ಪ್ರಾಚೀನವಾಗಿರ್ತಕ್ಕಂಥ ಒಂದು ನದಿ ಅಂತ ಹೇಳಿ ವಿಜ್ಞಾನಿಗಳು ಅದನ್ನ ಗುರುತಿಸಿದ್ದಾರೆ. ಈ ನದಿ ದಾಮೋದರ ಕುಂಡ ಅಲ್ಲಿ ಹುಟ್ಟತ್ತೆ. ಕೃಷ್ಣನ ಕಥೆ ನಮಗೆ ಗೊತ್ತು. ಕೃಷ್ಣ ತನ್ನ ಬಾಲ್ಯ ಲೀಲೆಗಳಲ್ಲಿ ಒಂದು ಪ್ರಸಂಗ, ತುಂಬಾ ಚೇಷ್ಟೆ. ತಾಯಿ ಯಶೋದೆ ಆತನನ್ನ ಕಟ್ಟಾಕ್ತಾಳೆ. ಕಟ್ಟಾಕಿ ಹೋಗಿ ಬರೋಷ್ಟೊತ್ತಿಗೆ ಅವನು ಅಂಬೆಗಾಲಿಟ್ಕೊಂಡು ಅದರ ಸಮೇತ ಆ ಮರದ ದಿಮ್ಮಿ ರೀತಿ ಇರುತ್ತೆ, ಅದನ್ನ ಎಳ್ಕೊಂಡು 2 ಮರಗಳ ಮಧ್ಯ ಬಂದಾಗ ಆ ಮರ ಬೀಳತ್ತೆ. ಆ ಮರ ರೂಪದಲ್ಲಿದ್ದಂತಹ ಕುಬೇರನ ಮಕ್ಕಳು ಅವರು ಪ್ರತ್ಯಕ್ಷ ಆಗಿ ಅವ್ರಿಗೆ ಶಾಪ ವಿಮೋಚನೆ ಆಗತ್ತೆ. ನಾರದರಿಂದ ಅವ್ರಿಗೆ ಶಾಪ ಬಂದಿರತ್ತೆ. ಕೃಷ್ಣನಿಂದ ವಿಮೋಚನೆ ಆಗ್ಬೇಕು ಅಂತ ಇರುತ್ತೆ, ಅವ್ರ ವಿಮೋಚನೆ ಆಗತ್ತೆ. ಆಗ ಅವ್ರಿಗೆ ಮುಕ್ತಿಗಾಗಿ ಈ ಕುಂಡದಲ್ಲಿ, ಅಂದ್ರೆ ಏನು ದಾಮೋದರ ಕುಂಡ ಅಂತ ಇದೆ, ಅಲ್ಲಿ ಅವ್ರಿಗೆ ಸ್ನಾನ ಮಾಡ್ಲಿಕ್ಕಾಗಿ ತಿಳಿಸಲಾಗತ್ತೆ. ಹಾಗಾಗಿ ಇದಕ್ಕೆ ದಾಮೋದರ ಕುಂಡ ಅಂತ ಹೆಸರು ಬಂತು ಅಂತ. ಹಿಮಾಲಯದಿದ್ದಂತ ಒಂದು ಕುಂಡ. ಕೃಷ್ಣ ದಾಮೋದರ ಯಾಕೆಂದ್ರೆ ಅವರ ತಾಯಿ ಅವನನ್ನ ಕಟ್ಟಾಕ್ಬೇಕು ಅಂತ ಹಗ್ಗವನ್ನ ಬಿಗಿದ್ರೆ ಅದು ಸಾಕಾಗ್ತಾ ಇರಲ್ಲ. ಇನ್ನೊಂದಷ್ಟು ಉದ್ದದ ಹಗ್ಗವನ್ನು ಸೇರಿಸಿದ್ರು ಒಂದ್ 2 ಇಂಚು ಕಡಿಮೆನೆ ಆಗ್ತಾ ಇತ್ತು. ಅಂದ್ರೆ ದೊಡ್ಡ ಸೃಷ್ಟಿಯನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಉದರ ಅಂದ್ರೆ ಹೊಟ್ಟೆ, ಅದರಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೃಷ್ಣನನ್ನ ಕಟ್ಟುವ ಸಾಹಸವನ್ನ ಯಶೋದೆ ಮಾಡಿರ್ತಾಳೆ. ಆ ಹೆಸರು ದಾಮೋದರ ಅಂತ. ಹಾಗಾಗಿ ಆ ಕುಂಡಕ್ಕೆ ದಾಮೋದರ ಕುಂಡ ಅನ್ನುವ ಹೆಸರು ಬಂದಿದೆ. ಇಲ್ಲಿ ಹುಟ್ಟತಕ್ಕಂಥ ಈ ಪ್ರಾಚೀನ ಗಂಡಕಿ ನದಿ ಮುಂದೆ ಅದು ನೇಪಾಳ, ಅದಾದ್ಮೇಲೆ ಭಾರತದಲ್ಲಿ ಬಿಹಾರಕ್ಕೆ ಪ್ರವೇಶ ಮಾಡಿ ಅದು ಮುಂದೆ ಗಂಗೆಯೊಂದಿಗೆ ಅದು ವಿಲೀನ ಆಗತ್ತೆ. ಗಂಡಕ ಋಷಿ ಅಲ್ಲಿ ತಪಸ್ಸು ಮಾಡಿದ್ರಿಂದ ಇದಕ್ಕೆ ಗಂಡಕಿ ನದಿ ಅನ್ನೋ ಹೆಸರು ಬಂದಿದೆ ಅಂತ ಅದಕ್ಕೆ ಆಖ್ಯಾಯಿಕೆ ಇದೆ. ಇದರ ಜೊತೆಗೆ ಸಾಕ್ಷಾತ್ ವಿಷ್ಣುವಿನ ಪ್ರತೀಕ ಅಂತ ಕರೀತಕ್ಕಂತಹ ಸಾಲಿಗ್ರಾಮ ಶಿಲೆಗಳು ಇಲ್ಲಿ ಸಿಗೋದ್ರಿಂದ ಇದಕ್ಕೆ ನಾರಾಯಣಿ ಅನ್ನುವ ಒಂದು ಹೆಸರು ಕೂಡ ಬರುತ್ತೆ. ಅಲ್ಲಿ ಈ ಶಂಖದ ಆಕಾರದ ದಾಮೋದರ ಕುಂಡ ಏನಿದೆ ಅದರ ಬಳಿ ಸಿಗತ್ತೆ. ಮುಂದೆ ಕೂಡ ಒಂದು ಕೆಲವು ಜಾಗದಲ್ಲಿ ಈ ಸಾಲಿಗ್ರಾಮ ಅದು ತುಂಬಾ ದೊಡ್ಡ ಪ್ರಮಾಣದ ಸಿಕ್ತಿತ್ತು. ಈ ಸಾಲಿಗ್ರಾಮ ಅಂತ ಹೇಳಿದ್ರೆ ವಿಶೇಷವಾಗಿ ವಿಷ್ಣುವಿನ ಆರಾಧಕರಲ್ಲಿ ಬಹಳ ಮಹತ್ವ ಇದೆ. ಅತ್ಯಂತ ಪವಿತ್ರವಾದಂತಹ ಒಂದು ಶಿಲೆ. ಇದರಲ್ಲಿ ಒಂದು ವಿವಿಧ ಆಕಾರಗಳು, ಸಾಮಾನ್ಯವಾಗಿ ವಿಷ್ಣುವಿನ ವರ್ಣನೆ ಮಾಡ್ತಾ ಶಂಖ, ಚಕ್ರ, ಗದಾ, ಪದ್ಮ ಅಂತ ಏನ್ ಹೇಳುತ್ತೆ, ಆ ಆಕಾರಗಳು ಇದರಲ್ಲಿ ಕೆತ್ತನೆಗೊಂಡಿರ್ತಕ್ಕಂಥ ರೂಪದಲ್ಲಿ ಸಿಗತ್ತೆ. ತುಂಬಾ ಶ್ರೇಷ್ಠವಾದದ್ದು. ಸಾಲಿಗ್ರಾಮ ಪೂಜೆಗೆ ವಿಶೇಷ ಮಹತ್ವವೇ ಇದೆ ನಮ್ಮಲ್ಲಿ. ಅಂತಹ ಸಾಲಿಗ್ರಾಮಗಳು ಇಲ್ಲಿ ಸಿಗತ್ತೆ. ಆ ಸಾಲಿಗ್ರಾಮ ಸಿಗೋದ್ರಿಂದ ಇದಕ್ಕೆ ನಾರಾಯಣಿ ಅಂತ ಕೂಡ ಕರೀತಾರೆ. ಈ ಸಾಲಿಗ್ರಾಮ ಈ 4 ಆಕಾರ ಚಿತ್ರಗಳಿದೆ, ಶಂಖ, ಚಕ್ರ, ಗದಾ, ಪದ್ಮ. ಅದರ ಬೇರೆ ಬೇರೆ ಕಾಂಬಿನೇಷನ್ ಸುಮಾರು 24 ರೀತಿ ಸಿಗತ್ತೆ. ಅಂದ್ರೆ ವಿಷ್ಣುವಿನ 24 ನಾಮಗಳು ಏನಿದೆ ಅದಕ್ಕೆ ಪ್ರತೀಕವಾಗಿ ಕೂಡ ಇದನ್ನ ಗುರುತಿಸ್ತಾರೆ. ಆ ಒಂದು ವಿಶಿಷ್ಟವಾದಂತ ಹಿನ್ನೆಲೆ ಇರ್ತಕ್ಕಂಥ ಈ ಗಂಡಕಿ ನದಿ ಇದು ನಮಗೆ ನೇಪಾಳದ ಒಂದು ಬಹಳ ಮುಖ್ಯ ಭೂಭಾಗಕ್ಕೆ ಒಂದು ಆಸರೆಯಾಗಿದೆ. ಇದಾದ್ಮೇಲೆ ಇದರ ಒಂದು ಹರಿವು
ಮುಕ್ತಿನಾಥ, ಅನೇಕ ತೀರ್ಥಕ್ಷೇತ್ರಗಳನ್ನ ಹಾದು ಅದು ಭಾರತದೊಳಗಡೆ ಪ್ರವೇಶ ಮಾಡುತ್ತೆ. ಅತ್ಯದ್ಭುತವಾದಂತಹ ಕಣಿವೆಯ ಅದರ ಹರಿವಿನ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇರಬಹುದು. ಅದರ ಒಂದು ತೀರದ ದೃಶ್ಯ. ಅದಾದ್ಮೇಲೆ ಅದು ಬಿಹಾರದಲ್ಲಿ ಭರತ್ಪುರ ಅನ್ನುವ ಜಾಗದಲ್ಲಿ ಆ ಗಂಗೆಯನ್ನ ಅದು ವಿಲೀನ ಆಗುತ್ತೆ. ಹೀಗೆ ಈ ಗಂಡಕಿ ನದಿ ಸಾಲಿಗ್ರಾಮ ಶಿಲೆಯ ಒಂದು ಹಿನ್ನೆಲೆಯಲ್ಲಿ ತುಂಬಾ ಒಂದು ಪ್ರಮುಖ ಒಂದು ಗೌರವವನ್ನ ಪಡೆದಿರತಕ್ಕಂತ ಒಂದು ನದಿ ಅದು. ಅಲ್ಲಿಂದ ನಾವು ಮುಂದೆ ಯಮುನಾ ನದಿ ಕಡೆ ಸಾಗೋಣ. ಯಮುನಾ ನದಿ ಇದು ಯಮ ಮತ್ತು ಯಮಿ ಇಬ್ರು ಸೂರ್ಯನ ಪುತ್ರರು. ಯಮನ ಸೋದರಿ ಈಕೆ ಜಲರೂಪ ಧಾರಣೆ ಮಾಡಿ ಆಕೆ ನದಿ ಆಗ್ತಾಳೆ. ಆಕೆ ಹುಟ್ಟುವಂತಹ ಜಾಗ ಯಮುನೋತ್ರಿ. ಅದು ಯಮುನೋತ್ರಿ ಸಮುದ್ರ ಮಟ್ಟದಿಂದ 10,000 ಅಡಿ ಎತ್ತರ ಇರತಕ್ಕಂತ ಒಂದು ಹಿಮಾಲಯದ ತೀರ್ಥಕ್ಷೇತ್ರ. ಅಲ್ಲಿ ಯಮುನೋತ್ರಿಯಲ್ಲಿ ಹುಟ್ಟುತ್ತಾಳೆ. ಕಲಿಂದ ಪರ್ವತ ಅಂತ ಕರೀತಾರೆ. ಆ ಕಲಿಂದ ಪರ್ವತದಿಂದ ಹುಟ್ಟೋದ್ರಿಂದ ಆಕೆಗೆ ಕಾಲಿಂದಿ, ಕಲಿಂದ ತನಯೆ ಈ ರೀತಿ ಹೆಸರುಗಳು ಕೂಡ ಅದಕ್ಕೆ ಯಮುನೆಗೆ ಬಂದಿರೋದು ನಾವು ನೋಡ್ತೀವಿ. ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಇವಿ, ಯಮುನೆ ಸ್ವಲ್ಪ ಎತ್ತರದಲ್ಲಿ ಅಲ್ಲಿ ಹುಟ್ಟಿ ಬರ್ತಾ ಇದ್ದಾಳೆ. ಬಂದರ್ ಪೂಂಚಿಂದ ಸುಮಾರು 10 ಕಿಲೋಮೀಟರ್ ಪಶ್ಚಿಮದಲ್ಲಿರ್ತಕ್ಕಂತ ಒಂದು ಹಿಮಗಡ್ಡೆಯಿಂದ ಕರಗಿ ಆಕೆ ಹರಿದು ಬರ್ತಾ ಇದ್ದಾಳೆ. ಇಲ್ಲಿ ಯಮುನೋತ್ರಿಯ ದೇವಸ್ಥಾನ ಇದೆ. ಆಮೆಯ ಮೇಲೆ ಯಮುನಾದೇವಿ ಕೂತಿರ್ತಕ್ಕಂತ ಒಂದು ದೇವಸ್ಥಾನ. ವಿಶೇಷ ಅಂತ ಹೇಳಿದ್ರೆ ಈ ಒಂದು ಜಾಗಕ್ಕೆ, ಈ ಒಂದು ತೀರ್ಥಕ್ಷೇತ್ರಕ್ಕೆ, ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ವಾಹನ ಹೋಗಲ್ಲ. ಸುಮಾರು 4 ಕಿಲೋಮೀಟರ್ ಅಷ್ಟು ಕಾಲ್ದಾರಿಯಲ್ಲಿ ಹೋಗ್ಬೇಕು. ಡೋಲಿ ಇತ್ಯಾದಿ ವ್ಯವಸ್ಥೆ ಇರ್ಬೋದು, ಕಾಲ್ದಾರಿಯಲ್ಲೇ ಹೋಗ್ಬೇಕಾಗತ್ತೆ. ವಿಪರೀತ ಚಳಿ ಇರುತ್ತೆ. ಅಂದ್ರೆ ವರ್ಷದಲ್ಲಿ 6 ತಿಂಗಳು ಇದನ್ನ ಹೋಗಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದ್ ಮಾಡಿರ್ತಾರೆ. ಅಲ್ಲಿ ಪೂಜೆ ಕೂಡ ಮಾಡಕ್ಕಾಗಲ್ಲ, ಯಾರು ಹೋಗಕ್ಕೆ ಆಗಲ್ಲ, ಮಂಜಿಂದ ತುಂಬಿರುತ್ತೆ. ಸುಮಾರೊಂದು 6 ತಿಂಗಳು ಇದು ತೆರೆದಿರುತ್ತೆ. ಆ ಸಮಯದಲ್ಲೂ ತುಂಬಾ ಚಳಿ ಇರುತ್ತೆ. ದೂರದಿಂದ ಬಂದಿರತಕ್ಕಂತ ಯಾತ್ರಿಕರು ಇಂಥ ಒಂದು ಪಾವನ ಕ್ಷೇತ್ರಕ್ಕೆ ಬಂದು ಆ ನದಿಯನ್ನ ಸ್ನಾನ ಮಾಡದೆ ಹೋದ್ರೆ ಹೇಗೆ? ಆದ್ರೆ ಕೊರೆಯುವ ಚಳಿ, ಆ ನೀರಿನಲ್ಲಿ ಅಕಸ್ಮಾತ್ ಸ್ನಾನ ಮಾಡಿದ್ರೆ ಅದು ಅವರ ಜೀವನದ ಕಡೆಯ ಸ್ನಾನ ಆಗಿರುತ್ತೆ. ಆದ್ರೆ ಅಲ್ಲೊಂದು ಪವಾಡ. ಒಂದು ಕೊರಿತಾ ಇರತಕ್ಕಂತಹ ಯಮುನೆ ಹರಿತಾ ಇದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಬಿಸಿ ನೀರು ಕುಂಡ ಇದೆ. ಅಲ್ಲಿ ಕುದಿತಾ ಇರತಕ್ಕಂತ ನೀರು ಎಷ್ಟು ಕುದಿತಾ ಇರುತ್ತೆ ಅಂದ್ರೆ ಆ ಬಿಸಿಯಲ್ಲೂ ಸ್ನಾನ ಮಾಡಕ್ಕಾಗಲ್ಲ. ಆ ಬಿಸಿ ಎಷ್ಟು ಕುದಿತಾ ಇರುತ್ತೆ ಅಂದ್ರೆ ಅಲ್ಲಿ ಬಂದಂತ ಯಾತ್ರಿಕರು ಅವರು ತಾವು ತಂದಂತ ಆಲೂಗೆಡ್ಡೆ ಅಥವಾ ತಮ್ಮ ಆಹಾರವನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿ ಇಟ್ರೆ 5 ನಿಮಿಷಕ್ಕೆ ಅದು ಬೆಂದು ಅಡುಗೆ ತಯಾರಾಗ್ಬಿಡುತ್ತೆ. ಅಂದ್ರೆ ದೂರದಿಂದ ಬಂದಂತ ಯಾತ್ರಿಕರಿಗೆ ಅಲ್ಲಿ ಸ್ನಾನದ ವ್ಯವಸ್ಥೆನೂ ಇದೆ. ಅಲ್ಲಿದ್ದಂತ ಬಿಸಿನೀರು ಮತ್ತೆ ತಣ್ಣೀರನ್ನ ಸೇರಿಸಿ ಸ್ನಾನವನ್ನು ಮಾಡ್ತಾರೆ. ಅಲ್ಲಿ ಅಡುಗೆನೂ ಮಾಡ್ಕೊಳ್ಬಹುದು, ದೇವರ ದರ್ಶನನೂ ಮಾಡಬಹುದು. ಹೀಗೆ ಅದ್ಭುತವಾದಂತ ಒಂದು ಪ್ರಕೃತಿಯಲ್ಲೇ ಇರ್ತಕ್ಕಂತ ಒಂದು ಅದ್ಭುತ ವ್ಯವಸ್ಥೆಯನ್ನ ನಾವು ಇಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ. ಈ ಯಮುನೆ ಅಂತೂ ಗಂಗೆಯ ಜೊತೆ ಎಲ್ಲ ಕಡೆ ವರ್ಣಿತವಾಗಿರತಕ್ಕಂತ ಒಂದು ಬಹಳ ಪ್ರಮುಖವಾದಂತಹ ನದಿ. ಗಣೇಶನ ಚತುರ್ಥಿಯ ನಂತರ 10 ದಿನದ ನಂತರ ಬರ್ತಕ್ಕಂತ ಅನಂತ ಪದ್ಮನಾಭನ ವ್ರತ, ಆ ಸಮಯದಲ್ಲಿ ಆ ವ್ರತ ಪ್ರಾರಂಭದಲ್ಲಿ ಯಮುನಾ ದೇವಿಯನ್ನ ಪೂಜೆ ಮಾಡತಕ್ಕಂತ ಒಂದು ಪರಂಪರೆ ನಮ್ಮಲ್ಲಿದೆ. ಯಮುನೆಯನ್ನು ಆಹ್ವಾನ ಮಾಡಿ ಯಮುನೆಯ ಒಂದು ಆರಾಧನೆ ಮಾಡಿ ಆಮೇಲೆ ಅನಂತ ಪದ್ಮನಾಭನ್ನ ಪೂಜೆ ಮಾಡತಕ್ಕಂತ ಒಂದು ಪರಂಪರೆ ಇದೆ. ಹೀಗೆ ಯಮುನೆ ಆಕೆ ಹಿಮಾಲಯದ ಅಂದ್ರೆ ಇವತ್ತಿನ ಉತ್ತರಾಖಂಡ್ನ ರಾಜ್ಯದ ಯಮುನೋತ್ರಿಯಲ್ಲಿ ಹುಟ್ಟು ಸುಮಾರು ದೂರಗಳ ಕಾಲ, ಸುಮಾರೊಂದು 200-220 ಕಿಲೋಮೀಟರ್ ಅಷ್ಟು ದೂರ ಗಂಗೆಗೆ ಸಮಾನಾಂತರವಾಗಿ ಹರಿತಾಳೆ. ಅದಾದ್ಮೇಲೆ ಸ್ವಲ್ಪ ಅದು ಪಶ್ಚಿಮದ ಕಡೆ ತಿರುಗತ್ತೆ. ಬರ್ತಾ ಅದು ದಿಲ್ಲಿ, ಆಗ್ರಾ, ಮಥುರಾ, ಬೃಂದಾವನ ಇದನ್ನ ದಾಟಿ ಮುಂದೆ ಪ್ರಯಾಗರಾಜದಲ್ಲಿ ಗಂಗೆಯಲ್ಲಿ ವಿಲೀನ ಆಗ್ತಾರೆ. ಹೀಗೆ ಆ ದಾರಿಯಲ್ಲಿ ಆಕೆಗೆ ಅನೇಕ ನದಿಗಳು ಬಂದು ಸೇರುತ್ತೆ.
ಅದು ಚಂಬಲ್ ನದಿ ಇರ್ಬೋದು, ಸಿಂಧ್, ಬೇತ್ವಾ, ಕೇನ್, ಹೀಗೆ ಅನೇಕ ನದಿಗಳು ಈಕೆಗೆ ಬಂದು ಇದರ ಒಡಲಿನಲ್ಲಿ ಸೇರ್ಕೊಳ್ತಾ ಹೋಗ್ತಾರೆ. ಈ ದಾರಿಯಲ್ಲಿ ಸಿಗ್ತಕ್ಕಂಥ ಒಂದು ಬಹಳ ಮಹತ್ವಪೂರ್ಣವಾದಂತ ಒಂದು ಕ್ಷೇತ್ರ ಅಂದ್ರೆ ಕಾಲ್ಪಿ. ಈ ಜಾಗದಲ್ಲಿ ಭಗವಾನ್ ವೇದವ್ಯಾಸರ ಜನ್ಮವಾದಂತಹ ಜಾಗ ಇದು. ಅವರ ಹೆಸರೇ ಕೃಷ್ಣದ್ವೈಪಾಯನ ಅಂತ. ಅವ್ರ ಹೆಸರು ಕೃಷ್ಣ ಅಂತ. ಅವ್ರು ಹುಟ್ಟಿದ್ದು ಆ ಯಮುನೆ ಹರಿತಾ ಇರ್ಬೇಕಾದ್ರೆ ಅವ್ರ ದ್ವೀಪ ನಿರ್ಮಾಣ ಆಗತ್ತೆ. ಆ ದ್ವೀಪದಲ್ಲಿ ಹುಟ್ಟಿದ್ರಿಂದ ಅವ್ರಿಗೆ ದ್ವೈಪಾಯನ ಅಂತ ಹೆಸರು, ಕೃಷ್ಣ ದ್ವೈಪಾಯನ ಅಂತ ಹೆಸರು. ಮುಂದೆ ಅವರು ವೇದಗಳನ್ನ ವಿಂಗಡಣೆ ಮಾಡಿದ್ರಿಂದ ಅವರು ವೇದವ್ಯಾಸರಾಗಿ ಅವರು ಜಗತ್ಪ್ರಸಿದ್ಧರಾಗ್ತಾರೆ. ವೇದವ್ಯಾಸರ ಜನನಕ್ಕೆ ಕಾರಣವಾದಂತಹ ಒಂದು ಕ್ಷೇತ್ರ. ಇವತ್ತಿನ ಸಂದರ್ಭಕ್ಕೆ ಬಹಳ ವಿಶೇಷ ಅಂದ್ರೆ ಇನ್ನ 2 ದಿವಸ ಬಿಟ್ಟು ಏನು ಪೂರ್ಣಿಮೆ ಬರ್ತಾ ಇದೆ, ಅದನ್ನ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ಯಾಕೆಂದ್ರೆ ವೇದವ್ಯಾಸರು ಅವ್ರನ್ನ ವಿಶ್ವಗುರು ಅಂತ ಕರೀತಾರೆ. ಯಾಕೆಂದ್ರೆ ಅವರು ಅದೆಷ್ಟು ಜ್ಞಾನ ರಾಶಿಯನ್ನ ಮಾನವ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ವೇದಗಳನ್ನ ಅವರು ಗದ್ಯ ರೂಪ, ಪದ್ಯ ರೂಪ ಮತ್ತು ಅದಕ್ಕೆ ಸಂಗೀತ ಜೋಡಿಸ್ತಕ್ಕಂಥ ಸಾಮವೇದ, ಯಜುರ್ವೇದ, ಋಗ್ವೇದ, ಸಾಮವೇದ, ಹೀಗೆ ವಿಂಗಡಣೆ ಮಾಡಿದಂಥವ್ರು. ಅದಾದ್ಮೇಲೆ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡ್ತಾರೆ, ಮಹಾಭಾರತವನ್ನು ರಚನೆ ಮಾಡ್ತಾರೆ. ಮಹಾಭಾರತ ಅಂತೂ ಜಗತ್ತಿನ ಅತ್ಯಂತ ದೊಡ್ಡ ಗ್ರಂಥ. ಅದರಲ್ಲಿ ಎಷ್ಟು ಶ್ಲೋಕ ಇದೆ ಅಂದ್ರೆ 1,00,000 ಶ್ಲೋಕ ಇದೆ. 1,00,000 ಶ್ಲೋಕ ಇರತಕ್ಕಂತ ಬೃಹತ್ ಗ್ರಂಥವನ್ನ ರಚನೆ ಮಾಡ್ತಾರೆ. ನಾವೇನಾದ್ರು ಮಹಾಭಾರತದ ಪುಸ್ತಕ ಬೇಕು ಅಂತ ಹೋಗಿ ಕೇಳಿದ್ರೆ ಒಂದಲ್ಲ, ಸುಮಾರು 32 ಸಂಪುಟಗಳ ದೊಡ್ಡ ಒಂದು ಕಾರ್ಟನ್ ಬಾಕ್ಸೇ ಕೊಡ್ತಾರೆ ನಮ್ಮ ಕೈಯಲ್ಲಿ. ಅಂದ್ರೆ ಇಷ್ಟು ದೊಡ್ಡ ಒಂದು ಗ್ರಂಥ ಅದು. ಅದು ಬರೀ ಸೈಜ್ನಲ್ಲಿ ದೊಡ್ಡದಲ್ಲ, ಮಹತ್ವದಲ್ಲೂ ದೊಡ್ಡದು. ಮಹತ್ವಾಚ್ಚ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ. ಮಹತ್ವದಲ್ಲೂ ದೊಡ್ಡದು, ಭಾರದಲ್ಲೂ ದೊಡ್ಡದು ಅಂತ. ತುಂಬಾ ತೂಕ ಅದು, ಅಷ್ಟು ಪುಟಗಳದಲ್ಲಿರುತ್ತೆ. ಮತ್ತೆ ಧರ್ಮೇಚ ಅರ್ಥೇಚ ಕಾಮೇಚ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ ಸಂಬಂಧಪಟ್ಟಂತ ಯಾವ ವಿಷಯವನ್ನು ಬಿಟ್ಟಿಲ್ಲ, ಎಲ್ಲವನ್ನು ಹೇಳಿ ಆಗಿದೆ ಮಹಾಭಾರತದಲ್ಲಿ. ಅಕಸ್ಮಾತ್ ನಾವು ಯಾವ್ದಾದ್ರು ವಿಷಯವನ್ನ ಈ ಪುರುಷಾರ್ಥಕ್ಕೆ ಸಂಬಂಧಪಟ್ಟಂಗೆ ನಾವು ಓದಿದ್ರೆ ಅದು ಮಹಾಭಾರತದಲ್ಲಿ ಇದ್ದದನ್ನೇ ಅವ್ರು ಹೇಳಿರ್ಬೇಕಷ್ಟೆ. ಅದಕ್ಕೆ ಹೇಳ್ತಾರೆ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ವಚೇತ್. ಇದರಲ್ಲಿರೋದು ನಮ್ಗೆ ಹೊರಗಡೆ ಸಿಗ್ಬೋದು, ಆದ್ರೆ ಇದರಲ್ಲಿ ಇಲ್ಲದೆ ಇರೋದು ಹೊರಗಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಹಾಭಾರತದ ಮಹತ್ವವನ್ನು ಹೇಳ್ತಾರೆ. ಇದರಲ್ಲೇ ಬರ್ತಕ್ಕಂಥ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ, ಅದೆರಡು ಪ್ರಮುಖ ಭಾಗಗಳು. ಹೀಗೆ ಮಹಾಭಾರತವನ್ನು ರಚನೆ ಮಾಡ್ತಾರೆ. ಅದಾದ್ಮೇಲೆ 18 ಪುರಾಣಗಳನ್ನು, ಒಂದೊಂದು ಪುರಾಣಗಳು ಸಾವಿರಾರು ಶ್ಲೋಕಗಳು, ಎಲ್ಲಾ 18 ಪುರಾಣಗಳು ಸೇರಿಸಿದ್ರೆ ಸುಮಾರು 5 ಲಕ್ಷ ಶ್ಲೋಕಗಳಷ್ಟ. ಅದರಲ್ಲಿ ಒಂದು ಪ್ರಮುಖವಾದ ಪುರಾಣ, ಪ್ರಸಿದ್ಧವಾದದ್ದು ಭಾಗವತ ಪುರಾಣ. ಹೀಗೆ ವೇದಗಳನ್ನ ಅವರು ವಿಂಗಡಣೆ ಮಾಡಿದ್ರು, ಬ್ರಹ್ಮಸೂತ್ರವನ್ನು ಕೊಟ್ರು, ಮಹಾಭಾರತವನ್ನ ಕೊಟ್ರು, ಪುರಾಣಗಳನ್ನ ಕೊಟ್ರು. ಅಂದ್ರೆ ಒಬ್ಬ ಪ್ರಾಯಶಃ ಒಂದು ಜನ್ಮದಲ್ಲಿ ಓದಿ ಮುಗಿಸ್ಲಿಕ್ಕಾಗಲ್ಲ ಅಷ್ಟು ಜ್ಞಾನ ರಾಶಿಯನ್ನು ಕೊಡ್ತಾರೆ. ಇಷ್ಟು ಜ್ಞಾನವನ್ನ ಮಾನವ ಸಮಾಜಕ್ಕೆ ಕೊಟ್ಟು ಹೋದಂತ ರೀತಿ ಜ್ಞಾನದ ಪರ್ವತವನ್ನೇ ಕೊಟ್ಟಂತವ್ರನ್ನ ವಿಶ್ವಗುರು ಅಂತ ಕರೀತಾರೆ. ಅವರ ನೆನಪಿಗಾಗಿ ಈ ಆಷಾಢ ಪೂರ್ಣಿಮೆ ದಿವಸ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಅಂತ ಆಚರಣೆ ನಾವು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದೀವಿ. ಅದಕ್ಕೆ ಇಷ್ಟೆಲ್ಲ ಇದೆಯಲ್ಲ, ಇಷ್ಟೆಲ್ಲ ಓದಕ್ಕೆ ನಮ್ಗೆ ಸಮಯ ಇಲ್ವಲ್ಲ, ಅದರ ಸಾರವನ್ನ ಹೇಳಿ ಅಂತ ಹೇಳಿದ್ರೆ ಅವರು ವೇದವ್ಯಾಸರು ಹೇಳ್ತಾರೆ, ಅರ್ಧ ಶ್ಲೋಕದಲ್ಲೇ ಹೇಳ್ಬಿಡ್ತೀನಿ ನಾನು ಅಂತ. ಇಡೀ ಇಷ್ಟು ಗ್ರಂಥಗಳೇನಿದೆ ಇದರ ಸಾರ ಏನು ಅಂದ್ರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ
ಇದಲ್ಲೇ ಅರ್ಧ ಶ್ಲೋಕ ಆಗೋಯ್ತು. ಇನ್ನರ್ಧ ಶ್ಲೋಕ ಹೇಳ್ತಾರೆ. ಮೊದಲನೇದು ಹೇಳೋದು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ, ಕೋಟಿ ಕೋಟಿ ಗ್ರಂಥದಲ್ಲಿ ಏನ್ ಬರುತ್ತೆ ಅದನ್ನ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂತ ಮೊದಲು ಹೇಳ್ತಾರೆ. ಎರಡನೇ ಪಾದದಲ್ಲಿ ಹೇಳ್ತಾರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರವೇ ಪುಣ್ಯ, ಪರಪೀಡನೆಯ ಪಾಪ. ಇಷ್ಟೇ ಎಲ್ಲ ಸಮಸ್ತ ಗ್ರಂಥಗಳ ಸಾರ ಅಂತ ಅವರು ಹೇಳ್ತಾರೆ. ಹೀಗೆ ಇಷ್ಟು ದೊಡ್ಡ ಒಂದು ಜ್ಞಾನ ರಾಶಿಯನ್ನ ಮನುಕುಲಕ್ಕೆ ಕೊಟ್ಟಂತ ವೇದವ್ಯಾಸರ ಒಂದು ಜನ್ಮಸ್ಥಾನ ಈ ಯಮುನಾ ನದಿಯ ಒಂದು ಕಾಲ್ಪಿ ಎನ್ನುವ ದ್ವೀಪದಲ್ಲಿ ಬರುತ್ತೆ. ಮುಂದೆ ಯಮುನೆ ಒಂದು ದೊಡ್ಡ ರಾಜಧಾನಿಯ ಒಂದು ಕೇಂದ್ರದ ಪಕ್ಕದಲ್ಲಿ ಹರಿತಾಳೆ. ಅವಳ ತಟದಲ್ಲಿ ಸ್ಥಾಪನೆ ಆದಂತ ಇಂದ್ರಪ್ರಸ್ಥ, ಪಾಂಡವರ ಕಾಲದಲ್ಲಿ ನಿರ್ಮಾಣಗೊಂಡಂತ ಈ ನಗರ ನೂರಾರು ವರ್ಷಗಳ ಕಾಲ ಭಾರತದ ರಾಜಧಾನಿಯಾಗಿ ಮೆರೆದಿತ್ತು. ಮತ್ತೆ ಈಗ ಅದು ದೆಹಲಿ ಹೆಸರಿನಲ್ಲಿ ಭಾರತದ ರಾಜಧಾನಿಯಾಗಿದೆ. ಅಂದ್ರೆ ಯಮುನೆಗೆ ರಾಜಧಾನಿಗಳನ್ನ ಪಕ್ಕದಲ್ಲಿ ಹರಿತಕ್ಕಂತ ಈ ಒಂದು ವಿಶೇಷ ಏನಂತ ಹೇಳಿದ್ರೆ, ಅದೆಷ್ಟೋ ರಾಜ ಮಹಾರಾಜರ ಸಾಮ್ರಾಜ್ಯಗಳ ಏಳು ಬೀಳುಗಳನ್ನ ಈಕೆ ಮೂಕಳಾಗಿ ಅವಳು ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಇದ್ದಾಳೆ. ಯಾವ ಮೊಘಲ್ ಸಿಂಹಾಸನ ಅಟ್ಟಹಾಸದಿಂದ ಮೆರಿತಾ ಇತ್ತೋ ಅದೇ ಮೊಘಲ್ ಸಿಂಹಾಸನ ಧೂಳಿಪಟ ಆಗಿದ್ದನ್ನು ಕೂಡ ಈ ಯಮುನೆ ಕಂಡಿದ್ದಾಳೆ. ಇವಳ ತಟದಲ್ಲೇ 1857ರ ಆ ದಿಲ್ಲಿ ಚಲೋ ಅನ್ನುವ ಒಂದು ಘೋಷಣೆ ಹಾಕೊಂಡು ಎಲ್ಲ ದಿಲ್ಲಿಗೆ ಬಂದು ಇಲ್ಲಿ ಹೋರಾಟವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯರ ಒಂದು ಬಲಿದಾನ ನಡೆದಂತ ಆ ಒಂದು ಜಾಗ ಈ ಗಂಗಾ, ಈ ಯಮುನಾ ತಟದ ಈ ಇಂದ್ರಪ್ರಸ್ಥ. ಇಲ್ಲೇ ಗುರು ತೇಗ್ ಬಹದ್ದೂರ್ ಅವರ ಬಲಿದಾನ ಕೂಡ ಇಲ್ಲೇ ಆಗಿದ್ದು. ಶೀಶ್ ಗಂಜ್ ಅನ್ನುವ ಹೆಸರಿನಲ್ಲಿ ಇವತ್ತು ಅಲ್ಲಿ ಗುರುದ್ವಾರ ದಿಲ್ಲಿಯಲ್ಲಿ ಬರುತ್ತೆ, ಚಾಂದನಿ ಚೌಕ್ ನಲ್ಲಿ ಬರುತ್ತದು. ಮುಂದೆ ಭಾರತ ಅಂತ ಹೇಳಿದ್ರೆ ಹೊರ ಜಗತ್ತಿಗೆ ಒಂದೇ ಗೊತ್ತಿರೋದು ಯಾವುದು ಅಂದ್ರೆ ತಾಜ್ ಮಹಲ್. ಅದರ ಮೂಲ ಹೆಸರು ತೇಜೋ ಮಹಾಲಯ ಅಂತ. ಇದ್ರ ಬಗ್ಗೆನೆ 1 ಗಂಟೆ ನಾವು ಹೇಳ್ತಾ ಹೋಗ್ಬೋದು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಸಂಸ್ಕೃತದ ಕೆತ್ತನೆಗಳು ಇರತಕ್ಕಂತ ಇಸ್ಲಾಮಿಕ್ ಕಟ್ಟಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ತನ್ನ ಹೆಂಡತಿಗಾಗಿ ಕಟ್ಟಿಸಿದ ಪ್ರೀತಿಯ ಸಂಕೇತ ಅಂತ ಅತ್ಯಂತ ಘೋರವಾದಂತ ಸುಳ್ಳನ್ನ ಹೇಳ್ತಾ ಬರಲಾಗಿದೆ. ಕೆಲವು ಮಾಹಿತಿಯನ್ನು ಹೇಳ್ತೀನಿ, ನಾವೇ ಅದನ್ನ ಅರ್ಥ ಮಾಡ್ಕೊಳ್ಬೋದು. ಮಮ್ತಾಜ್ಗಾಗಿ ಕಟ್ಟಿಸಿದ ಶಹಜಾನ್ ಅಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಆ ಸಮಯದಲ್ಲಿ ಬಂದಂತ ಯಾತ್ರಿಕರು, ಬೇರೆ ಬೇರೆ ದೇಶದಿಂದ ಬಂದಂತವ್ರು ಇಲ್ಲೆಲ್ಲ ಓಡಾಡ್ತಾ ಎಲ್ಲಾ ಸಂಗತಿಗಳನ್ನು ಬರೆದಿದ್ದಾರೆ. ಯಾವ ಇಸ್ವಿಯಲ್ಲಿ ಇದನ್ನ ನಿರ್ಮಾಣವಾಯಿತು ಅಂತ ಹೇಳ್ತಾರೆ, ಆ ಸಮಯದಲ್ಲಿ ಬಂದಂತ ಯಾವುದೇ ಯಾತ್ರಿಕರು ಇದರ ನಿರ್ಮಾಣದ ಬಗ್ಗೆ ಉಲ್ಲೇಖನೆ ಮಾಡಿಲ್ಲ. ಇವತ್ತಿಗೂ ಇದರ ನೆಲಮಹಡಿಯಲ್ಲಿ ಅದೆಷ್ಟೋ ಕೊಠಡಿಗಳನ್ನ ಬಂದ್ ಮಾಡಲಾಗಿದೆ. ಯಾಕೆ? ಉತ್ತರ ಸೀಕ್ರೆಟ್, ಅದು ಕೇಳೋಂಗಿಲ್ಲ ಯಾರು. ಮತ್ತೆ ಅವಳ ಹೆಂಡತಿಗಾಗಿ ಕಟ್ಟಿಸ್ದ ಅಂತ ಹೇಳ್ತಾರೆ ನೆನಪಿಗಾಗಿ. ಒಂದು ಸಮಾಧಿ ಅಂತ ಕಟ್ಟಿದ್ರೆ ಇಷ್ಟೊಂದು ಕೊಠಡಿಗಳು ಯಾಕೆ ಕಟ್ಟಬೇಕಾಯ್ತು? ಅದಕ್ಕೆ ಉತ್ತರ ಇಲ್ಲ. ಶಹಜಹಾನ್ನ ಹೆಂಡತಿ ಅಂತ ಹೇಳ್ತಾರೆ. ಅವಳು ಸತ್ತಿದ್ ಹೇಗೆ ಅಂದ್ರೆ, ಅವಳ 14ನೇ ಮಗುವಿನ ಒಂದು ಹೆರಿಗೆ ಸಮಯದಲ್ಲಿ, ಮಗುವನ್ನ ಹೆರೋ ಸಮಯದಲ್ಲಿ ಅವಳ ಪ್ರಾಣ ಬಿಡ್ತಾಳೆ. 14ನೇ ಮಗು ಅಂದ್ರೆ ಇವನ ಅತ್ಯಂತ ಪ್ರೇಯಸಿ. ಅವಳು ಸತ್ತಿದ್ದೆಲ್ಲಿ? ಈ ತಾಜ್ ಮಹಲ್ ಇಂದ ಸುಮಾರು 1000 ಕಿಲೋಮೀಟರ್ ದೂರದ ಒಂದು ಜಾಗದಲ್ಲಿ. ಇಲ್ಲೇನ್ ಸಾಯ್ಲಿಲ್ಲ ಅವಳು. ಅವಳೇನು ಅಷ್ಟು ಪ್ರೀತಿ ಪಾತ್ರ ಹೆಂಡತಿ ಅಲ್ಲ. ಯಾಕೆಂದ್ರೆ ಅವಳು ಸಾಯ್ತಾ ಇದ್ದಂಗೆ ಆಕೆ ತಂಗಿಯನ್ನು ಇವನು ಮದುವೆ ಆಗ್ತಾನೆ. ಅಂದ್ರೆ ಒಂದು ಕಥೆಯನ್ನ ಕಟ್ಟಿ, ಒಂದು ನ್ಯಾರೇಟಿವ್ ನ ಬೆಳೆಸಿ, ಹೇಗೆ ನೂರಾರು ವರ್ಷ ಕೋಟ್ಯಾಂತರ ಜನರನ್ನ ಮೂರ್ಖರನ್ನ ಮಾಡಬಹುದು ಅನ್ನಕ್ಕೆ ಈ ತಾಜ್ ಮಹಲ್ ಒಂದು ಒಳ್ಳೆಯ ಉದಾಹರಣೆ. ಯಮುನಾ ನದಿ ತೀರದ ಒಂದು ಅದ್ಭುತವಾದಂತ ಕಟ್ಟಡ. ಅದರ ಹಿನ್ನೆಲೆಯ ಬಗ್ಗೆ ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಒಂದು ಅದ್ಭುತವಾದಂತ ಕಟ್ಟಡ. ಅದು ಶಿವನ ದೇವಾಲಯ ಆಗಿತ್ತು ಅಂತ ಅನೇಕರು ಅದಕ್ಕೆ ದಾಖಲೆ ಸಹಿತ ಇವತ್ತಿಗೂ ಹೇಳ್ತಾರೆ. ತೇಜೋ ಮಹಾಲಯ ಅಂತ ಅದರ ಮೂಲ ಹೆಸರು ಅಂತ ಕೂಡ ಅದರ ಬಗ್ಗೆ ಸಾಕಷ್ಟು
ಚರ್ಚೆಗಳು ನಡೀತಾನೆ ಇದೆ ಇವತ್ತಿಗೋದು. ಇನ್ನ ಯಮುನೆ ತನ್ನ ಹರಿವನ್ನ ಮಥುರಾ ವೃಂದಾವನದ ಕಡೆಗೆ ಅದು ಹೋಗುತ್ತೆ. ಇಡೀ ಕೃಷ್ಣನ ಬಾಲ ಲೀಲೆಗಳನ್ನ ಕಂಡಂತಹ ಭಾಗ್ಯವಂತೆ ಯಮುನೆ. ಹುಟ್ಟಿದ ತಕ್ಷಣ ವಸುದೇವ ಯಮುನೆಯನ್ನ ಪ್ರವಾಹ ಬರ್ತಾ ಇದ್ದಂತಹ ಯಮುನೆಯನ್ನ ದಾಟಿ ವಸುದೇವ ಹೋಗ್ತಾನೆ. ಆ ದೃಶ್ಯವನ್ನ ನೋಡಿದಾಳೆ. ಅವನ ಬಾಲಲೀಲೆಗಳು, ಪೂತನ ಜೀವಿತ ಅರಹ, ಶಕಟಾಸುರ ವಂಜನ, ಧೇನುಕಾಸುರ, ಪ್ರಲಂಬಾಸುರ, ಬಕಾಸುರ, ಅದೆಷ್ಟು ಅಸುರಗಳನ್ನ ಆ ಮಗುವನ್ನ ಕೊಲ್ಲಿಕ್ಕೆ ಕಂಸ ಕಳಿಸ್ದ. ಎಲ್ಲವನ್ನೂ ಕೃಷ್ಣ ವಧೆ ಮಾಡ್ತಾನೆ. ಮುಂದೆ ಮಥುರೆಗೆ ಬಂದು ಕೃಷ್ಣ ಬಲರಾಮರು ಇಲ್ಲಿ ಕಂಸನನ್ನ ವಧೆಯನ್ನ ಮಾಡದಂತ ಒಂದು ದೃಶ್ಯವನ್ನು ಕೂಡ ಕೃಷ್ಣ ಯಮುನೆ ಕಂಡಿಯಾಳ. ಕೃಷ್ಣನ ಭಕ್ತರಿಗೆ ಯಮುನೆಯ ಬಗ್ಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಆಚಾರ್ಯ ವಲ್ಲಭರು ಹೇಳ್ತಾರೆ, ಎಲ್ಲರ ಮನಸ್ಸನ್ನ ಕೃಷ್ಣ ಮನಸೂರೆಗೊಳ್ತಾನೆ. ಅವರ ಮನಸ್ಸನ್ನ ಅವನು ಸೂರೆಗೊಂಡ್ರೆ ಕೃಷ್ಣನ ಮನಸ್ಸನ್ನ ಸೂರೆಗೊಂಡಿದ್ದು ಯಾರು ಅಂತ ಹೇಳಿದ್ರೆ ಯಮುನೆ ಅಂತ ಹೇಳ್ತಾರೆ. ಅಂತಹ ಒಂದು ವಿಶಿಷ್ಟವಾದಂತ ನದಿ ಯಮುನೆ. ಆಕೆ ಇಲ್ಲಿಂದ ಹರಿದು ಮುಂದೆ ಪ್ರಯಾಗರಾಜದಲ್ಲಿ ಗಂಗೆಯಲ್ಲಿ ವಿಲೀನ ಆಗ್ತಾಳೆ. ಮುಂದೆ ನಾವು ಮತ್ತೊಂದು ದಕ್ಷಿಣದ ಮಹತ್ವಪೂರ್ಣವಾದಂತಹ ಒಂದು ನದಿಯನ್ನ ಗಮನಿಸೋಣ. ಅದು ಗೋದಾವರಿ ನದಿ. ಗೌತಮ ಋಷಿಗಳು ಅಚಾನಕ್ಕಾಗಿ ಒಂದು ಗೋಹತ್ಯೆ ಅವ್ರ ಕೈಲಿಂದ ಆಗ್ಬಿಡತ್ತೆ. ಆಗ ಶಿವನನ್ನ ತಪಸ್ ಮಾಡಿ ಆ ಒಂದು ಪಾಪ ಪರಿಹಾರಕ್ಕಾಗಿ ಗಂಗೆಯನ್ನ ನೀಡುವಂತ ಪ್ರಾರ್ಥನೆ ಮಾಡ್ತಾರೆ. ತ್ರ್ಯಂಬಕೇಶ್ವರನಾಗಿ ಶಿವ ಇಲ್ಲಿ ನಿಂತಿದ್ದಾನೆ. ಬ್ರಹ್ಮಗಿರಿ ಪರ್ವತ, ಅದು ನಾಸಿಕ್ನಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಪರ್ವತ. ಅಲ್ಲಿ ಅವರ ತಪೋಭೂಮಿ. ಅಲ್ಲಿ ಗಂಗೆ ಗೋ ರೂಪದಲ್ಲಿ ಅಥವಾ ಗೋವಿನ ಬಾಯಿನಿಂದ ಬಂದಿದ್ದರಿಂದ ಗೋದಾವರಿ ಆಗಿ ಬರ್ತಾಳೆ. ಅಂದ್ರೆ ದಕ್ಷಿಣದ ಗಂಗೆ ಗೋದಾವರಿ. ಆಕೆ ಈ ತ್ರಯಂಬಕೇಶ್ವರದಲ್ಲಿ ಅವಳ ಉಗಮ ಆಗತ್ತೆ. ಅಲ್ಲಿ ಗೋದಾವರಿ ದೇವಿಯ ಒಂದು ದೇವಸ್ಥಾನ ಕೂಡ ಇದೆ. ಅದಾದ್ಮೇಲೆ ಅದು ನಾಸಿಕ್, ಅಲ್ಲಿ ಪ್ರಭು ಶ್ರೀ ರಾಮಚಂದ್ರ ಪಂಚವಟಿಯಲ್ಲಿ ಅವನು ಅಲ್ಲಿಂದ ದಾಟಿ ಬಂದು ನಾಸಿಕದ ಬಳಿ ಪಂಚವಟಿಯಲ್ಲಿ ಅವನು ವಾಸವಾಗಿರ್ತಾನೆ. ಈ ಗೋದಾವರಿ ನದಿ ತೀರದಲ್ಲಿ ರಾಮ ತನ್ನ ತಂದೆ ದಶರಥನಿಗೆ ತರ್ಪಣ ಕೊಟ್ಟಿರತಕ್ಕಂಥ ಜಾಗವನ್ನು ಇವತ್ತಿಗೂ ಅಲ್ಲಿ ಇದೆ. ಅದು ಸೀತೆಯ ಅಪಹರಣ ಇರ್ಬೋದು, ಇಲ್ಲಿಂದ ಇಡೀ ರಾಮಾಯಣಕ್ಕೆ ತೆರು ಸಿಕ್ಕಂತಹ ಇದೆಲ್ಲವನ್ನು ಈ ಗೋದಾವರಿ ತೀರದಲ್ಲೇ ನಡೆದಿದ್ದು ನಾವು ಗಮನಿಸ್ಬೋದು. ಈ ನಾಸಿಕ್ನಲ್ಲಿ ಗೋದಾವರಿ ತೀರದಲ್ಲಿ ಕುಂಭಮೇಳ ನಡೆಯುತ್ತೆ. ಕುಂಭಮೇಳದ ಒಂದೆರಡು ದೃಶ್ಯಗಳು. 12 ವರ್ಷಕ್ಕೊಮ್ಮೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ಲಿ ಜನ ಸ್ನಾನ ಮಾಡ್ಲಿಕ್ಕಾಗಿ ಬರ್ತಾರೆ. ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಗೋದಾವರಿಯಲ್ಲಿ ಗಂಗೆಯ ಪ್ರತಿರೂಪವೇ ಆಗಿರ್ತಕ್ಕಂಥ ಈ ಜಾಗದಲ್ಲಿ ಆಕೆಯನ್ನ ನಮಿಸಿ ಸ್ನಾನ ಮಾಡ್ತಕ್ಕಂಥ ದೃಶ್ಯಗಳು. ಹಿಂದೆ ಆಕೆ ಮಹಾರಾಷ್ಟ್ರದ ಇನ್ನೂ ಅನೇಕ ಸ್ಥಳಗಳಿಗೆ ದಾಟ್ತಾ ಹೋಗ್ತಾಳೆ. ಅನೇಕ ತೀರ್ಥಕ್ಷೇತ್ರಗಳು. ಒಂದು ಪುರಾಣದಲ್ಲಂತೂ ಗೋದಾವರಿ ತೀರದ ಸುಮಾರು 100 ತೀರ್ಥಕ್ಷೇತ್ರಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಆದರೆ ವಿಶೇಷವಾಗಿ ಮುಸಲ್ಮಾನರ ಆಕ್ರಮಣದ ಸಮಯದಲ್ಲಿ ಅನೇಕ ತೀರ್ಥಕ್ಷೇತ್ರಗಳು ಅದು ನಾಶವಾಗಿದೆ. ಕೆಲವು ಇವತ್ತಿಗೂ ಇದೆ. ಅದರಲ್ಲಿ ಕೆಲವು ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಇದು ಸಮರ್ಥ ರಾಮದಾಸರು ತಮ್ಮ ಬಾಲ್ಯಕಾಲದಲ್ಲಿ ಮನೆಯಿಂದ ಓಡಿ ಬಂದು ಈ ಗೋದಾವರಿ ನದಿಯಲ್ಲಿ 13 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ನಾರಾಯಣ ಅಂತ ಅವರ ಬಾಲ್ಯದ ಹೆಸರು. ಮುಂದೆ ಅವರು ರಾಮದಾಸರಾಗ್ತಾರೆ. ಸಮರ್ಥ ರಾಮದಾಸರಿಂದ ಎಂದು ಪ್ರಸಿದ್ಧರಾಗಿ ಶಿವಾಜಿ ಮಹಾರಾಜರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡ್ತಾ
ಜೊತೆಗೆ ಯುವಕರಿನಲ್ಲಿ ಹಿಂದವಿ ಸ್ವರಾಜ್ಯಕ್ಕೆ ಬೇಕಾದಂತಹ ಒಂದು ಪ್ರೇರಣೆ, ಮಾನಸಿಕತೆಯನ್ನು ಕೊಡ್ತಾ ಇಡೀ ಮಹಾರಾಷ್ಟ್ರಾದ್ಯಂತ ಹನುಮಂತನ ನೂರಾರು ಮಂದಿರಗಳನ್ನ ಸ್ಥಾಪನೆ ಮಾಡಿ, ಗರಡಿ ಮನೆಯನ್ನ ಸ್ಥಾಪನೆ ಮಾಡಿ, ಯುವಕರಿಗೆ ಶಿವಾಜಿ ಸೈನ್ಯಕ್ಕೆ ಸೇರಲು ಒಂದು ಪ್ರೋತ್ಸಾಹ ಕೊಟ್ಟಂತ ಧೀಮಂತ ಸಂತ ಸಮರ್ಥ ರಾಮದಾಸರು. ಅವರ ಒಂದು ತಪಸ್ಸು ನಡೆದಿರತಕ್ಕಂಥ ಜಾಗ ಈ ಗೋದಾವರಿ ತಟದಲ್ಲೇ. ಮತ್ತೊಂದು ತೀರ್ಥಕ್ಷೇತ್ರ ಪ್ರತಿಷ್ಠಾನಪುರ. ಇದನ್ನ ಪೈಥನ್ ಅಂತ ಕರೀತಾರೆ. ನಾವೆಲ್ಲರೂ ಪಂಚಾಂಗವನ್ನು ಹೇಳ್ತಾ ಶಾಲಿವಾಹನ ಶಕೆ ಅಂತ ಏನ್ ಹೇಳ್ತೀವಿ, ಆ ಶಾಲಿವಾಹನನ ರಾಜಧಾನಿ ಆಗಿದ್ದಂತ ಜಾಗ ಇದು. ಇಲ್ಲೇ ಅವನು ಶಕರನ್ನ ಓಡಿಸಿ ಒಂದು ಹೊಸ ಯುಗಕ್ಕೆ ಅವನು ನಾಂದಿ ಮಾಡ್ತಾನೆ. ಹಾಗಾಗಿ ಶಕಕರ್ತ ಶಾಲಿವಾಹನ ಅಂತ ಹೇಳ್ತಾರೆ. ಅವನಿಂದಾಗಿ ಒಂದು ಕ್ಯಾಲೆಂಡರ್ ಪ್ರಾರಂಭ ಆಗಿದೆ. ಆ ಒಂದು ರಾಜಧಾನಿಯಾಗಿ ಮೆರೆದಂತ ಪ್ರತಿಷ್ಠಾನಪುರ ಇದು ಗೋದಾವರಿ ತೀರದಲ್ಲಿದೆ. ಇದೇ ಪೈಥನ್ ಇನ್ನೂ ಅನೇಕ ಭಕ್ತ ಸಮುದಾಯಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂಥ ಅವರ ಜನ್ಮಭೂಮಿ, ಕರ್ಮಭೂಮಿ ಆಗಿರೋದು ನಾವು ನೋಡ್ತೀವಿ. ಸಂತ ಜ್ಞಾನದೇವ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡ ಜ್ಞಾನ ಸಂಪಾದನೆ ಮಾಡಿ ಭಗವದ್ಗೀತೆಗೆ ಭಾಷ್ಯವನ್ನ ಬರೆದಂತಹ ಆ ಜ್ಞಾನೇಶ್ವರಿ ಇವತ್ತಿಗೂ ತುಂಬಾ ಒಂದು ವಿಶೇಷ ಗಮನ ಕೊಡ್ತಕ್ಕಂಥ, ಅನೇಕರು ಅದರ ಶ್ಲೋಕಗಳನ್ನ ಕಂಠಸ್ಥ ಮಾಡಿ ಎಲ್ಲ ಕಡೆ ಉದಾಹರಣೆ ಕೊಡ್ತಕ್ಕಂತಹ ಅದ್ಭುತವಾದಂತಹ ವ್ಯಾಖ್ಯಾನ ಕೊಟ್ಟಿದ್ದಾರೆ ಆ ಸಂತ ಜ್ಞಾನದೇವ. ಅದೇ ಕುಟುಂಬದಲ್ಲಿ ಸೋದರ ಸೋದರಿಯರೆಲ್ಲರೂ ಭಕ್ತರು. ಸೋಪಾನದೇವ, ಮುಕ್ತಾಬಾಯಿ ಎಲ್ಲ ಈ ಗೋದಾವರಿ ತೀರದಲ್ಲೇ ಭಕ್ತಿ ಸಾಮ್ರಾಜ್ಯವನ್ನ ಬೆಳೆಸಿದಂತ ಸಂತ ನಾಮದೇವ, ಸಂತ ಏಕನಾಥ್, ಹೀಗೆ ಅನೇಕ ಭಕ್ತ ಪರಂಪರೆಯನ್ನ ಈ ಗೋದಾವರಿ ತೀರ ಅದು ಅರಳಿಸಲು ಒಂದು ಪ್ರೇರಣೆಯನ್ನ ನೀಡಿದೆ. ಮುಂದೆ ಈ ಗೋದಾವರಿ ಅದು ಆಂಧ್ರದ ಕಡೆ ಹರಿಯತ್ತೆ. ಅದಕ್ಕೆ ಮುಂಚೆ ನಾಂದೇಡ್ ಅದೊಂದು ಬಹಳ ಪ್ರಮುಖವಾದಂತ ಜಾಗ. ಇದೇ ಜಾಗದಲ್ಲಿ ಗುರು ಗೋವಿಂದ ಸಿಂಹರು ತಮ್ಮ 4 ಜನ ಮಕ್ಕಳನ್ನ ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡ್ತಾ ಕಳ್ಕೊಂಡು ಈ ದಕ್ಷಿಣಕ್ಕೆ ಬರ್ತಾರೆ. ಇವರು ಕೂಡ ನಿರಂತರ ಯುದ್ಧ ಮಾಡಿರ್ತಾರೆ. ಇಲ್ಲಿ ಬಂದು ಅವರು ಬಂದಾ ಬೈರಾಗಿ ಅನ್ನುವ ಒಬ್ಬ ಸನ್ಯಾಸಿಗೆ ದೀಕ್ಷೆ ಕೊಟ್ಟು, ನೀನ್ ಸೈನ್ಯ ಕಟ್ಟಿ ಇಸ್ಲಾಮಿನ ವಿರುದ್ಧ ಹೋರಾಟ ಮಾಡೋಕೆ, ಇಲ್ಲಾಂದ್ರೆ ಭಾರತ ಉಳಿಯಲ್ಲ ಅಂತ ಹೇಳಿ ಸನ್ಯಾಸಿ ಆಗಿದ್ದಂತ, ಬೈರಾಗಿ ಆಗಿದ್ದಂತಹ ಆ ಬಂದಾನಿಗೆ ಬಂದಾ ಬಹದ್ದೂರ್ ಅಂತ ದೀಕ್ಷೆ ನೀಡಿ ಅವ್ರು ವಾಪಸ್ ಹೋಗಿ ಪಂಜಾಬ್ನಲ್ಲಿ ಸೈನ್ಯವನ್ನ ಕಟ್ಟಿ ಮೊಘಲರ ವಿರುದ್ಧ ಹೋರಾಟ ಮಾಡ್ತಾರೆ. ಬಹಳ ದೊಡ್ಡ ಹೋರಾಟ ಮಾಡಿ ಸಿಖ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ತಿರುವು ಕೊಟ್ಟಂತ ಜಾಗ ಈ ನಾಂದೇಡ್. ಇಲ್ಲೇ ಗುರು ಗೋವಿಂದ ಸಿಂಹರ ಒಂದು ಅಂತ್ಯ ಆಗತ್ತೆ. ಅವರ ಸಮಾಧಿಯಲ್ಲಿದೆ. ಅವರ ಆ ಹೆಸರಿನ ಗುರುದ್ವಾರ ಕೂಡ ಇವತ್ತು ಅಲ್ಲಿದೆ. ಮುಂದೆ ಈ ಗೋದಾವರಿ ರಾಜಮುಂಡ್ರಿ ಅಲ್ಲಿ ಕಾಣಿಸ್ಕೊಳತ್ತೆ. ಅಲ್ಲಿ ದಾಟಿ ಎಷ್ಟು ವಿಶಾಲವಾಗಿ ಹರಿಯುತ್ತೆ ಅಂದ್ರೆ ಒಂದು ಕಡೆ ನಿಂತರೆ ಇನ್ನೊಂದು ತುದಿ ತೀರ ಕಾಣೋದಿಲ್ಲ. ಮುಂದೆ ಇದು ಗಂಗಾಸಾಗರವನ್ನ ಹೋಗಿ ಸೇರುತ್ತೆ. ಮುಂದೆ ಮತ್ತೊಂದು ಭಾರತದ ಮಧ್ಯಭಾಗದಲ್ಲಿ ಹರಿತಕ್ಕಂತ ಒಂದು ನದಿ ಅಂದ್ರೆ ನರ್ಮದಾ ನದಿ. ಶಿವನ ಒಂದು ಉಗ್ರ ತಪಸ್ಸು ನಡೆದಾಗ ಆ ತಪಸ್ಸಿನ ಉಗ್ರತೆಗಾಗಿ ಅವನಿಂದ ಬೆವರು ಹರಿದು ಬರುತ್ತೆ. ಆ ಬೆವರೇ ಅದು ನದಿಯಾಗಿ ಹರಿತು ಅಂತ ಹೇಳ್ತಾರೆ. ಹಾಗಾಗಿ ನರ್ಮದಾ ನದಿಗೆ ರುದ್ರಕನ್ಯೆ ಅನ್ನೋ ಹೆಸರು ಕೂಡ ಇರುತ್ತೆ. ಇದು ನರ್ಮದಾ ನದಿ ಹುಟ್ಟುವಂಥದ್ದು ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಅನ್ನುವ 2 ಪರ್ವತ ಶ್ರೇಣಿಗಳು ಸೇರ್ತಕ್ಕಂತ ಒಂದು ಜಾಗ ಅಮರ್ಕಂಟಕ. ಅಲ್ಲಿ ಸುಮಾರು 3400 ಅಡಿ ಎತ್ತರದ ಒಂದು ಜಾಗದಲ್ಲಿ ಈ ನರ್ಮದಾ ನದಿ ಹುಟ್ಟತ್ತೆ. ಇದೇ ನರ್ಮದಾ ನದಿಗೆ ಮತ್ತೊಂದು ಹೆಸರು ರೇವಾ ಅಂತ. ರೇವಾ ಅಂತ ಹೇಳಿದ್ರೆ ತುಂಬಾ ರಭಸದಿಂದ ಹೋಗ್ತಕ್ಕಂಥವಳು ಅನ್ನುವ ಅರ್ಥ ಇದೆ. ಹಾಗಾಗಿ ಈ ಶ್ಲೋಕದಲ್ಲಿ ನಾವು ಗಮನಿಸ ರೇವಾ ಅಂತಾನೆ ಬರುತ್ತೆ. ನರ್ಮದಾ ಅನ್ನೋದು ಇನ್ನೊಂದು ಹೆಸರು. ಹೀಗೆ ನರ್ಮದಾ ಮತ್ತೆ ರೇವಾ 2 ಹೆಸರು ಇದೆ. ಸುಮಾರು 1312 ಕಿಲೋಮೀಟರ್
ಅದು ಹರಿತಕ್ಕಂತ ಒಂದು ದೊಡ್ಡ ನದಿಯೇ. ಈ ಅಮರ್ಕಂಟಕ್ ಅನ್ನುವ ಜಾಗ, ಅಲ್ಲಿ ಇದು ಹುಟ್ಟುತ್ತಾಳೆ. ಈ ಜಾಗದಿಂದ ಅದು ಹರಿತಾ ಮುಂದಕ್ಕೆ ಹೋಗುತ್ತೆ. ಆ ನರ್ಮದಿ ಉಗಮ ಸ್ಥಾನದಲ್ಲಿರ್ತಕ್ಕಂಥ ಆ ನರ್ಮದಾ ದೇವಸ್ಥಾನ ಗಮನಿಸಬಹುದು. ಇದರ ವರ್ಣನೆ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಅನೇಕ ಕಡೆ ಬರುತ್ತೆ. ಮಾರ್ಕಂಡೇಯ ಪುರಾಣದಲ್ಲಿ ಇದಕ್ಕಾಗಿ ಒಂದು, ವಾಯು ಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ರೇವಾಕಾಂಡ ಅಂತಾನೆ ಒಂದು ಭಾಗವನ್ನ ಇದಕ್ಕಾಗಿ ಮೀಸಲಾಗಿಟ್ಟಾರೆ. ನರ್ಮದೆಯ ಒಂದು ಮಹಿಮೆಯನ್ನ ತಿಳಿಸ್ಲಿಕ್ಕಾಗಿ. ಮತ್ತೊಂದು ನರ್ಮದಾ ಪುರಾಣ ಅಂತಾನೆ ಒಂದು ಗ್ರಂಥ ಇದೆ. ಹೀಗೆ ನರ್ಮದೆಯ ಬಗ್ಗೆ ಅನೇಕ ನಮ್ಮ ಸಾಹಿತ್ಯಗಳಲ್ಲಿ ಉಲ್ಲೇಖ ಇರೋದು ನಾವು ನೋಡ್ತೀವಿ. ನರ್ಮದಾ ತೀರದ ಒಂದು ಕ್ಷೇತ್ರದಲ್ಲಿ ವಿಶೇಷ ಅಂತ ಹೇಳಿದ್ರೆ, ಗುರುನಾನಕ ದೇವ್ ಮತ್ತು ಸಂತ ಕಬೀರ ದಾಸ್ ಅವರಿಬ್ರು ಸುಮಾರು ದಿನಗಳ ಕಾಲ ಈ ಜಾಗದಲ್ಲಿ ಕೂತು ಅವರು ಒಂದು ವೈಚಾರಿಕ ಚರ್ಚೆಯನ್ನ ಮಾಡ್ತಾರೆ. ಇಡೀ ಸಮಾಜದಲ್ಲಿ ನಡೀತಾ ಇರತಕ್ಕಂತ ಪರಿಸ್ಥಿತಿ, ಅದರ ಆಗು ಹೋಗುಗಳು, ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಅನೇಕ ವಿಷಯಗಳನ್ನ ಅವರು ಇಲ್ಲಿ ಇಬ್ರು ದೊಡ್ಡ ಸಂತರು ನಡೆಸಿದಂತಹದ್ದು ಈ ನರ್ಮದಾ ತೀರದ ಈ ಒಂದು ಜಾಗದಲ್ಲಿ. ಇವತ್ತಿಗೂ ಅಲ್ಲಿ ಕಬೀರ್ ವಟ ಅನ್ನುವ ಜಾಗ ಇದೆ. ಕಬೀರ್ ಚಬೂತ್ರ ಅಂತ ಕೂಡ ಕರೀತಾರೆ. ಯಾವ ಜಾಗದಲ್ಲಿ ಅವ್ರು ಕೂತಿದ್ರೋ ಆ ಜಾಗದಲ್ಲಿ ನರ್ಮದಾ ತೀರದ ಒಂದು ಜಾಗ. ಅದೇ ರೀತಿ ನಾವು ಅನೇಕ ಒಂದು ಋಷಿಮುನಿಗಳ ಓಡಾಟಗಳಿಲ್ಲಿ ನಡೆದಿದೆ. ಮತ್ತು ಒಂದು ಈ ನದಿಯ ಬಹಳ ವಿಶೇಷವಾದಂತ ಸಂಗತಿ ಅಂತ ಹೇಳಿದ್ರೆ, ಇಲ್ಲಿ ನಡೀತಕ್ಕಂಥ ನರ್ಮದಾ ಪರಿಕ್ರಮ, ಇದು ಹುಟ್ಟುವಂಥದ್ದು ನಾಗ್ಲೇ ಹೇಳ್ದೆ, ನಾವು ಚಿತ್ರದಲ್ಲಿ ನೋಡುವ ಒಂದು ತುದಿಯಲ್ಲಿ ಅಮರ್ಕಂಟಕ್ ಅನ್ನೋ ಜಾಗದಲ್ಲಿ, ಅಲ್ಲಿಂದ ಮಧ್ಯಪ್ರದೇಶದಲ್ಲಿ ಅದು ಹರಿತಾ ಹಾಗೆ ಗುಜರಾತ್ ನಲ್ಲಿ ಹೋಗಿ ಅದು ಸಮುದ್ರಕ್ಕೆ ಸೇರುತ್ತೆ, ಸಿಂಧೂ ಸಾಗರಕ್ಕೆ ಸೇರುತ್ತದೆ. ಈ ನದಿಯನ್ನ ಪರಿಕ್ರಮ ಮಾಡತಕ್ಕಂತ ಒಂದು ವಿಶೇಷ ಪರಂಪರೆ ಇದೆ. ಏನದು ಪ್ರದಕ್ಷಿಣೆ ಪರಿಕ್ರಮ ಅಂತ ಹೇಳಿದ್ರೆ, ಅಂದ್ರೆ ಒಂದು ತುದಿಯಿಂದ ಹೊರಟು, ನದಿಯ ಎಡಭಾಗದಿಂದ ಹೊರಟು ಪೂರ್ತಿ ಅಷ್ಟು ಸುಮಾರು 1300 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನದಿ ದಾರಿ ನಡೀತಾ ಇನ್ನು ಸ್ವಲ್ಪ ಜಾಸ್ತಿನೇ ಆಗತ್ತೆ. ಹೋಗಿ ಆ ಸಮುದ್ರ ಸೇರುವ ಜಾಗದಲ್ಲಿ ಆ ದಡಕ್ಕೆ ಬಂದು ಆ ಕಡೆ ವಾಪಸ್ ಪ್ರದಕ್ಷಿಣೆಯನ್ನ ಪೂರೈಸ್ತಾರೆ, ಅಮರ್ಕಂಟಕ್ ಬರ್ತಾರೆ. ಅಂದ್ರೆ ಒಟ್ಟು ಸುಮಾರು 3500 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನರ್ಮದೆಯನ್ನ ಪರಿಕ್ರಮ ಮಾಡೋದು ಅಂದ್ರೆ ಸುಮ್ಮನೆ ನಾವು ದೇವಸ್ಥಾನದಲ್ಲಿ 2 ನಿಮಿಷ ಪ್ರದಕ್ಷಿಣೆ ಮಾಡ್ದಂಗಲ್ಲ, 3500 ಕಿಲೋಮೀಟರ್ ಪ್ರದಕ್ಷಿಣೆ ಆಗ್ಬೇಕು. ಇವತ್ತಿಗೂ 1000 ಜನ ಆ ಪರಿಕ್ರಮವನ್ನು ಮಾಡ್ತಾರೆ. ಇದಕ್ಕೆ ಹೋಗ್ತಕ್ಕಂತ ಒಂದಷ್ಟು ರಸ್ತೆಗಳು, ವಾಹನದ ವ್ಯವಸ್ಥೆ ಇದೆ, ಅದರಲ್ಲಿ ಹೋಗೋರು ಇದ್ದಾರೆ. ಆದರೆ ಕಾಲ್ನಡಿಗೆಯಲ್ಲಿ ನರ್ಮದಾ ಪರಿಕ್ರಮ ಮಾಡತಕ್ಕಂತಹ ಒಂದು ಪರಂಪರೆ ಇವತ್ತಿಗೂ ಇದೆ. ಪ್ರತಿ ವರ್ಷ ಹೋಗ್ತಾರಲ್ಲಿ. ಹೋಗೋ ದಾರಿಯಲ್ಲಿ ಕಾಡುಗಳು ಸಿಗತ್ತೆ, ಅತ್ಯಂತ ದುರ್ಗಮವಾದಂತ ಪ್ರದೇಶಗಳು, ಬೆಟ್ಟಗಳು, ಕಣಿವೆಗಳು ಬರುತ್ತೆ. ಆದ್ರೆ ಅತ್ಯಂತ ಶ್ರದ್ಧೆಯಿಂದ ಹೋಗ್ತಕ್ಕಂತ ಸಾವಿರಾರು ಶ್ರದ್ಧಾಳುಗಳು ಇವತ್ತಿಗೂ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಒಂದು ಪ್ರಾಯಶಃ ಇನ್ಯಾವ ನದಿಗೂ ಈ ತರ ಇರೋದು ನನಗೆ ಗೊತ್ತಿಲ್ಲ. ತುಂಬಾ ವಿಶೇಷವಾದಂತ ಒಂದು ಪರಿಕ್ರಮಾ ಕಾರ್ಯಕ್ರಮ ಇವತ್ತಿಗೂ ಇಲ್ಲಿ ಬಳಕೆಯಲ್ಲಿದೆ. ಮುಂದೆ ಜಬಲ್ಪುರದಲ್ಲಿ ಇದು ಹರಿತಾ ಇರತಕ್ಕಂತಹ ದೃಶ್ಯ. ಅಲ್ಲಿಂದ ಮುಂದೆ ನಾವು ಗಮನಿಸ್ತೀವಿ, ತುಂಬಾ ಒಂದು ವಿಶೇಷವಾದಂತ ಸ್ಥಳ ಮಹೇಶ್ವರ್. ಇಲ್ಲಿ ನರ್ಮದಾ ನದಿ ಹರಿತಾ ಇರುವಂಥದ್ದು. ಮುಂದೆ ಒಂದು ಸ್ಟ್ರೆಚ್ ನಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಅಮೃತಶಿಲೆ ಅಂತ ಏನು ಒಂದು ಮಾದರಿಯ ಕಲ್ಲು ಸಿಗತ್ತೆ, ಅದು ಸಿಗ್ತಕ್ಕಂಥ ಏಕಮಾತ್ರ ಜಾಗ ಈ ಪ್ರದೇಶ, ನರ್ಮದಾ ನದಿಯ ಭೇದ್ ಘಾಟ್ ಅನ್ನುವ ಜಾಗದಲ್ಲಿ ಸಿಗ್ತಕ್ಕಂಥ. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅಮೃತಶಿಲೆಯ ಒಂದು ದೇವರ ವಿಗ್ರಹ ಇದೆ ಅದೆಲ್ಲವೂ ಬರೋದು ಇಲ್ಲಿಂದಾನೆ. ಅಂದ್ರೆ ಇಡೀ ದೇಶದ ಎಲ್ಲೆಲ್ಲಿ ಅಮೃತಶಿಲೆ ಇದೆಯೋ ಅದು ನರ್ಮದಾ ತೀರದ ಈ ಪ್ರದೇಶಗಳಿಂದನೇ ಅದು ಸಂಗ್ರಹ ಮಾಡಿ ಅದನ್ನು ಕೆತ್ತನೆ ಮಾಡಿ ತಗೊಂಡೋಗ್ತಕ್ಕಂಥದ್ದು ನಾವು ನೋಡ್ತೀವಿ. ಒಂದು ವಿಶೇಷ ಅಮೃತಶಿಲೆಯ ಒಂದು ಸಹಜವಾಗಿ ಇರ್ತಕ್ಕಂಥ ಒಂದು ಕೆಲವು ಚಿತ್ರಗಳನ್ನ ಗಮನಿಸಬಹುದು. ಮುಂದೆ ಬರ್ತಕ್ಕಂಥ ಪ್ರಮುಖ ತೀರ್ಥಕ್ಷೇತ್ರ ಓಂಕಾರೇಶ್ವರ.
ಓಂಕಾರೇಶ್ವರ ಅದು ಹರಿತಾ ಬರ್ತಾ ಇರ್ಬೇಕಾದ್ರೆ ನರ್ಮದೆ ಅದು ಆ ಬೆಟ್ಟವನ್ನ ಬಳಸಿ ಹರಿದಾಗ ಮೇಲಿಂದ ಓಂಕಾರದ ಆಕಾರದಲ್ಲಿ ಇರುತ್ತೆ. ಹಾಗಾಗಿ ಹೆಸರೇ ಓಂಕಾರೇಶ್ವರ ಅಂತಾಗಿದೆ. ಇದೊಂದು ಜ್ಯೋತಿರ್ಲಿಂಗ, ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇದು ಕೂಡ ಒಂದು. ಶಿವ ಇಲ್ಲಿ ಓಂಕಾರೇಶ್ವರನಾಗಿದ್ದಾನೆ. ತುಂಬಾ ಅದ್ಭುತವಾದಂತಹ ಒಂದು ದೇವಸ್ಥಾನ, ತೀರ್ಥಕ್ಷೇತ್ರ. ಇದೇ ಪಕ್ಕದಲ್ಲೇ ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರ ಒಂದು ಸಂದರ್ಶನ ಮಾಡಿ ಅವರ ಬಳಿ ತಮ್ಮ ವಿದ್ಯಾಭ್ಯಾಸವನ್ನ ಸುಮಾರು 4 ವರ್ಷಗಳ ಕಾಲ ಇಲ್ಲಿ ಮಾಡಿ, ಜೊತೆಗೆ ಯೋಗ ಸಾಧನೆಯನ್ನ ಶಂಕರಾಚಾರ್ಯರು ಮಾಡಿದ್ದು ಇದೇ ನರ್ಮದಾ ತಟದಲ್ಲೇ. ಇವತ್ತು ಅವರ ನೆನಪಿಗಾಗಿ ಅಲ್ಲೊಂದು ದೊಡ್ಡ ಶಂಕರಾಚಾರ್ಯರ ಒಂದು ಸ್ಟ್ಯಾಚ್ಯೂ ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇತ್ತೀಚೆಗೆ. ಮುಂದೆ ಬರ್ತಕ್ಕಂಥ ಮಾಹೇಶ್ವರ್, ಇದು ಒಂದು ತೀರ್ಥಕ್ಷೇತ್ರ, ಜೊತೆಗೆ ಐತಿಹಾಸಿಕವಾಗಿ ಕೂಡ ಬಹಳ ಮಹತ್ವವಾದಂತ ಒಂದು ಕ್ಷೇತ್ರ. ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜಧಾನಿ ಇದಾಗಿತ್ತು. ಅವರ ರಾಜಧಾನಿಯ ಮನೆಗಳು, ದೇವಸ್ಥಾನ ಎಲ್ಲವೂ ಇವತ್ತಿಗೂ ಅಲ್ಲಿ ಸಿಗತ್ತೆ. ವಿಶೇಷವಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಹಳ ಕೊಡುಗೆ ಅಂತ ಹೇಳಿದ್ರೆ, ಅವರು ಇಡೀ ನಮ್ಮ ದೇಶದಲ್ಲಿದ್ದಂತ 100 ಸಂಸ್ಥಾನಗಳ ಪೈಕಿ ಒಂದು ಸಂಸ್ಥಾನದ ಒಂದು ರಾಣಿ. ಅವರ ಮನೆಯಲ್ಲಿ ಇದ್ದಂತ ಪರಿಸ್ಥಿತಿ, ಗಂಡ ತೀರ್ಕೊಂಡಿದ್ದಾರೆ, ಮಗ ಕೂಡ ತೀರ್ಕೊಳ್ತಾನೆ. ಅನಿವಾರ್ಯವಾಗಿ ಇವರೇ ರಾಜ್ಯವನ್ನ ಸಂಭಾಳಿಸ್ಬೇಕಾದಂತ ಒಂದು ಜವಾಬ್ದಾರಿ ಬರುತ್ತೆ. ಅದನ್ನ ಅತ್ಯಂತ ದಿಟ್ಟತನದಿಂದ ಅವರು ಸ್ವೀಕಾರ ಮಾಡಿ ಬಹಳ ದೊಡ್ಡ ಒಂದು ಆದರ್ಶಪ್ರಾಯವಾದಂತಹ ಜೀವನವನ್ನು ನಡೆಸ್ತಾರೆ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಇಡೀ ದೇಶದಲ್ಲಿ ಇಸ್ಲಾಮಿನ ಆಕ್ರಮಣಕ್ಕೆ ತುತ್ತಾಗಿ 100 ತೀರ್ಥಕ್ಷೇತ್ರಗಳಿಗೆ ಹಾನಿಯಾಗಿತ್ತು, ಧ್ವಂಸ ಆಗಿತ್ತು, ನಾಶವೇ ಆಗಿತ್ತು. ಇವರು ಇದನ್ನ ಸರಿ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡಿ ತಮ್ಮ ಹಣದಲ್ಲಿ ಅವರು ಕಾಶಿ ಮೊದಲು ಮಾಡಿಕೊಂಡು, ಕೇದಾರನ್ನು ಸೇರ್ಕೊಂಡು ಇಡೀ ದೇಶದಾದ್ಯಂತ 100 ತೀರ್ಥಕ್ಷೇತ್ರಗಳನ್ನ ಜೀರ್ಣೋದ್ಧಾರ ಮಾಡ್ಯಾರ. ಇವತ್ತಿಗೂ ಕಾಶಿಯಲ್ಲಿ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಒಂದು ಪ್ರಮುಖ ಜಾಗದಲ್ಲಿ ಅವರ ಒಂದು ಮೂರ್ತಿಯನ್ನ ಇತ್ತೀಚೆಗೆ ಅದನ್ನ ನಿಲ್ಸಿದ್ದಾರೆ. ಅಂದ್ರೆ ಬಹಳ ದೊಡ್ಡ ಕೊಡುಗೆ. ಕಾಶಿ ಎಲ್ಲಿದೆ, ಈ ಮಹೇಶ್ವರ ಎಲ್ಲಿದೆ. ಗೋಕರ್ಣ, ದಕ್ಷಿಣ ಭಾರತದ ಅನೇಕ ಜಾಗಗಳಿಗೆ ಇವರು ಬರೀ ಹಣ ಕೊಟ್ಟಿದ್ದಲ್ಲ, ನಿಂತು ಅದಕ್ಕೆ ಸರಿಯಾದಂತ ಯೋಗ್ಯವಾದ ರೀತಿಯಲ್ಲಿ ಅದನ್ನ ಜೀರ್ಣೋದ್ಧಾರ ಆಗ್ಬೇಕು. ಇವರು ಇದ್ದಿದ್ದು ಸುಮಾರು 300 ವರ್ಷದ ಕೆಳಗಡೆ. ಈ ವರ್ಷ ಅವರ ಜನ್ಮವಾಗಿ 300ನೇ ವರ್ಷ. ಇಡೀ ದೇಶದಲ್ಲಿ ಅವರ 300ನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. 300 ವರ್ಷದ ಕೆಳಗಡೆ ಮೊಘಲರ ಒಂದು ಕಾಲ ಸ್ವಲ್ಪ ಅದು ಅಂತ್ಯ ಆಗ್ತಾ ಬರ್ತಿತ್ತು, ಬ್ರಿಟಿಷರು ಇತ್ಯಾದಿಗಳು ಬರ್ತಾ ಇದ್ರು. ಆ ಸಮಯದಲ್ಲಿ ಇವರು ಈ ಒಂದು ಅದ್ಭುತ ಕಾರ್ಯವನ್ನ ಮಾಡಿ ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅವರು. ಈ ಜಾಗದ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಮತ್ತು ಕುಮಾರಿಲ ಭಟ್ಟರ ಒಂದು ಲೋಕ ಪ್ರಸಿದ್ಧವಾದಂತಹ ಒಂದು ಏನು ವಾದ ಮಂಡನೆ ನಡೆದಂತಹ ಒಂದು ಜಾಗ ಇದೇ ಜಾಗ. ನರ್ಮದಾ ಪುಷ್ಕರ ಅಥವಾ ನರ್ಮದಾ ಕುಂಭ ಅಂತ ಕೂಡ ಇಲ್ಲಿ ಮಾಡ್ತಾರೆ. 12 ವರ್ಷಕ್ಕೊಮ್ಮೆ ನರ್ಮದಾ ನದಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿ ಪೂಜೆ ನಡೆಯುತ್ತೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಒಂದು 25 ವರ್ಷಗಳಿಂದ ಪ್ರಾರಂಭವಾದಂತ ಒಂದು ಸಮಾಜವನ್ನ ಜೋಡಿಸ್ತಕ್ಕಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ನರ್ಮದಾ ನದಿ ತೀರದಲ್ಲಿ ನಡೆಯುತ್ತೆ. ಇಲ್ಲಿಂದ ನಾವು ನಮ್ಮ ಕರ್ನಾಟಕದ ಒಂದು ಪ್ರಮುಖವಾದಂತಹ ನದಿ, ನಿಮ್ಮೆಲ್ಲರಿಗೂ ಹತ್ತಿರವಾದಂತಹ ನದಿಯ ಬಗ್ಗೆ ಸ್ವಲ್ಪ ನೋಡೋಣ. ಕೊಡಗಿನಲ್ಲಿ ಭಾಗಮಂಡಲದ ಹತ್ತಿರದಲ್ಲಿ ಬ್ರಹ್ಮಗಿರಿಯಲ್ಲಿ ತಕ್ಕಂತಹ ತಲಕಾವೇರಿಯಲ್ಲಿ ಹುಟ್ಟತಕ್ಕಂತಹ ಕಾವೇರಿ ಇಡೀ ಕರ್ನಾಟಕ ಮತ್ತು ಕರ್ನಾಟಕದ ಅರ್ಧ ಭಾಗ ಮತ್ತು ಇಡೀ ತಮಿಳುನಾಡಿಗೆ ಅವಳು ಆಸರೆ ಆಗಿದ್ದಾಳೆ. ಅವಳು ಕರ್ನಾಟಕದ ಕಣ್ಮಣಿಯೂ ಹೌದು, ತಮಿಳುನಾಡಿನ ತವನಿಧಿಯೂ ಹೌದು. ಆ ಕಾವೇರಿ ತೀರದ ಒಂದು ಅನೇಕ ತೀರ್ಥಕ್ಷೇತ್ರಗಳ ಪೈಕಿ ನಾವು
ಗಮನಿಸಲೇಬೇಕಾದಂಥದ್ದು ಮೂರು ಜಾಗದಲ್ಲಿ ಆಕೆ ದ್ವೀಪವನ್ನ ನಿರ್ಮಾಣ ಮಾಡ್ತಾಳೆ. ಅಂದ್ರೆ ನದಿ ಎರಡು ಕವಲಾಗಿ ಹರಿದಾಗ ಮಧ್ಯದಲ್ಲಿ ದ್ವೀಪದ ರೀತಿ ಅದು ನಿರ್ಮಾಣವಾಗುತ್ತೆ. ಆ ಮೂರು ಜಾಗದಲ್ಲಿ ಶ್ರೀರಂಗನ ದೇವಸ್ಥಾನ ಇದೆ. ಒಂದು ಆದಿರಂಗ ಅಂತ ಕರೀತಾರೆ, ಶಿವನ ಸಮುದ್ರದ ಬಳಿ. ಮತ್ತೊಂದು ಶ್ರೀರಂಗಪಟ್ಟಣದ ಮಧ್ಯರಂಗ. ಅದಾದ್ಮೇಲೆ ತಮಿಳುನಾಡಿನ ಶ್ರೀರಂಗಂ, ಅದು ಅಂತ್ಯರಂಗ. ಮೂರು ಜಾಗದಲ್ಲಿ ಒಂದು ರಂಗನಾಥನ ದೇವಸ್ಥಾನದ ಒಂದು ಸ್ಥಾಪನೆ ಆಗಿರತಕ್ಕಂಥದ್ದು ಬಹಳ ವಿಶೇಷ. ಕಾವೇರಿ ನದಿಯ ಒಂದು ಹೊಗೆನಕಲ್ ಫಾಲ್ಸ್, ಇಲ್ಲಿ ಕೃಷ್ಣರಾಜ ಸಾಗರ್ ಏನು ಅಣೆಕಟ್ಟು ಕಟ್ಟಿದೆ. ಒಂದು ವಿಶೇಷ ಅಂತ ಹೇಳಿದ್ರೆ, ಕಾವೇರಿ ಹರಿತಕ್ಕಂತಹ ಜಾಗದಲ್ಲಿ ಅನೇಕ ಒಂದು ತೀರ್ಥಕ್ಷೇತ್ರಗಳು ಮತ್ತಷ್ಟಿದೆ. ಒಂದ್ 2-3 ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಒಂದು ರಂಗನಾಥನ ದೇವಸ್ಥಾನ ಜೊತೆಗೆ ತಲಕಾವೇರಿ ತುಲಾ ಸಂಕ್ರಮಣ ದಿವಸ ದೊಡ್ಡ ಜಾತ್ರೆ ನಡೆಯುತ್ತೆ. ಅದಾದ್ಮೇಲೆ ಸಾಲಿಗ್ರಾಮದ ಬಳಿ ಅವಳು ಹರಿತಾಳೆ. ಅಲ್ಲಿ ಶ್ರೀ ರಾಮಾನುಜಾಚಾರ್ಯರ ಒಂದು ನಿವಾಸ ಕೆಲ ಕಾಲ ಇತ್ತು. ಹಾಗಾಗಿ ಶ್ರೀ ವೈಷ್ಣವರಿಗೆ ತುಂಬಾ ಒಂದು ಪವಿತ್ರವಾದಂತಹ ಜಾಗ. ಸೋಸ್ಲೆಯಲ್ಲಿ ಏನು ಸೋಸ್ಲೆ ವ್ಯಾಸರಾಯರ ಮಠ ಅಂತ ಹೇಳ್ತಾರಲ್ಲ, ಅಲ್ಲಿ ಕಾವೇರಿ ಹರಿತಕ್ಕದ್ದನ್ನ ನೋಡ್ತೀವಿ. ಸೋಮನಾಥ್ಪುರ ಮತ್ತೆ ಕಾವೇರಿ ತೀರದ ಒಂದು ಪ್ರಾಚೀನ ಕ್ಷೇತ್ರ. ಅಲ್ಲಿ ಹೊಯ್ಸಳರ ಕಾಲದ ಏನು ಪ್ರಸಿದ್ಧ ದೇವಸ್ಥಾನ ಇದೆ. ವಾಸ್ತುಶಿಲ್ಪಕ್ಕೆ ತುಂಬಾ ವಿಶೇಷವಾದಂತಹ ಒಂದು ದಾಖಲೆಯಾಗಿ ಇವತ್ತಿಗೂ ಉಳಿದಿದೆ. ಮತ್ತೆ ತಲಕಾಡಿನಲ್ಲಿ, ಕಾವೇರಿ ತೀರದ ತಲಕಾಡಿನಲ್ಲಿ ನಡೀತಕ್ಕಂತಹ ಒಂದು ಪಂಚಲಿಂಗ ದರ್ಶನ, ಆ ಕಾರ್ಯಕ್ರಮ ಯಾತ್ರಿಕರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಮುಂದೆ ತ್ಯಾಗರಾಜರ ಸಮಾಧಿ ಇರ್ತಕ್ಕಂಥ ತಿರುವಯ್ಯಾರ್, ಅಲ್ಲಿ ಅವರ ತ್ಯಾಗರಾಜರ ಆರಾಧನೆ ನಡೆಯುತ್ತೆ. ಹೀಗೆ ಕಾವೇರಿ ಅಂತ ಹೇಳಿದ್ರೆ ಇಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ಧರ್ಮ, ಸಾಹಿತ್ಯ ಎಲ್ಲವನ್ನೂ ಇದರ ತೀರದಲ್ಲಿ ನೋಡ್ತೀವಿ. ಇಡೀ ಒಂದು ದಕ್ಷಿಣ ಭಾರತದಲ್ಲಿ ತುಂಬಾ ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥ ನದಿಗಳಲ್ಲಿ ಕಾವೇರಿ ಅಗ್ರಮಾನ್ಯವಾಗಿ ನಾವು ನಿಲ್ಲೋದನ್ನ ನೋಡ್ತೀವಿ. ಇನ್ನ ಈ ನದಿಗಳ ಮಾಲಿಕೆಯಲ್ಲಿ ಬರ್ತಕ್ಕಂತಹ ಕಡೆ ನದಿ ಮಹಾನದಿ. ಈ ಮಹಾನದಿ ಹುಟ್ಟುವಂಥದ್ದು ನಾವು ಗಮನಿಸ್ಬೇಕು. ಇದು ಛತ್ತೀಸ್ಗಢ್ನಲ್ಲಿ ಹುಟ್ಟುತ್ತೆ. ನಾವು ನೋಡ್ತಾ ಇರ್ಬೋದು ಈ ಚಿತ್ರ. ಛತ್ತೀಸ್ಗಢದಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಹೇಗಿದೆ ಅಂದ್ರೆ ಸಿಹಾವ ಪರ್ವತ ಅಂತ ಕರೀತಾರೆ, ಅಲ್ಲಿ ಹುಟ್ಟತ್ತೆ. ಅದರ ಒಂದು ಹಿನ್ನೆಲೆ ಇದೆ. ಒಬ್ಬ ಋಷಿ ಇರ್ತಾರೆ, ಶೃಂಗಿ ಅಂತ ಹೇಳಿ, ಮಹರ್ಷಿ ಶೃಂಗಿ ಅಂತ ಹೇಳಿ. ಅವರು ತಪಸ್ ಮಾಡ್ತಾ ಕೂತಿರ್ತಾರೆ. ಇನ್ನೂ ಅನೇಕ ಅವರ ಸ್ನೇಹಿತರು ಇರ್ತಾರೆ, ಎಲ್ಲ ಋಷಿಗಳು. ಅವರೆಲ್ಲರೂ ಮಹಾಕುಂಭಕ್ಕೆ ಹೋಗ್ಬೇಕು, ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ ಹೊರಡ್ತಾರೆ. ಈ ಸ್ನೇಹಿತನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರೆ ಇವರು ಧ್ಯಾನಸ್ಥರಾಗಿರ್ತಾರೆ. ಸುಮಾರು ಹೊತ್ತು ಕಾಯ್ತಾರೆ. ಅವರು ಎದ್ದೇಳೋದು ಲಕ್ಷಣ ಕಾಣಲ್ಲ. ಸರಿ, ನಾವೆಲ್ಲ ಹೋಗೋಣ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಹೊರಟ್ಬಿಡ್ತಾರೆ. ಇವರು ಕುಂಭ ಸ್ನಾನ ಮುಗಿಸಿ ವಾಪಸ್ ಬಂದ್ರು ಅವರು ಧ್ಯಾನಸ್ಥರಾಗೇ ಇರ್ತಾರೆ. ತಿರ್ಗಾ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಅವರ ಕಮಂಡಲದಲ್ಲಿ ಅವರು ಅಲ್ಲಿನ ಪವಿತ್ರ ನೀರನ್ನು ತಂದು ತುಂಬಿಸ್ತಾರೆ. ತುಂಬಿಸಿ ಇವರು ಬರ್ತಾರೆ. ಅದಾದ್ಮೇಲೆ ಎಚ್ಚರಗೊಂಡಂತ ಮಹರ್ಷಿಗಳು ಕೈ ತಪ್ಪಿ ಆ ಕಮಂಡಲದ ನೀರು ಅದು ಚೆಲ್ಲತ್ತೆ. ಅದೇ ಮುಂದೆ ನದಿಯಾಗಿ ಹರಿಯತ್ತೆ. ಅಂದ್ರೆ ಅಲ್ಲಿಂದ ತಂದಂತ ಮಹತ್ವಪೂರ್ಣವಾದಂತ ನದಿ ಕುಂಭಮೇಳ ತಂದಂತ ನೀರು ಇವರ ಕಮಂಡಲದಿಂದ ಅದು ಹರಿತಾ ಹೋಗುತ್ತೆ. ಅದೇ ಮುಂದೆ ಮಹಾನದಿ ಆಗುತ್ತೆ. ಇವತ್ತಿಗೂ ಮಹರ್ಷಿ ಶೃಂಗರ ದೇವಸ್ಥಾನ ಅಲ್ಲಿದೆ. ಆ ನದಿ ಹುಟ್ಟತಕ್ಕಂತ ಒಂದು ಚಿಕ್ಕದಾದಂತ ಜಾಗ ಅಲ್ಲಿದೆ. ಛತ್ತೀಸ್ಗಢದಲ್ಲಿ ಹುಟ್ಟಿ ಅದಾದ್ಮೇಲೆ ಅದು ಒರಿಸ್ಸಾ ಕಡೆ ಹರಿಯತ್ತೆ. ಒರಿಸ್ಸಾ ಪ್ರವೇಶ ಮಾಡುತ್ತೆ. ಇಡೀ ಒರಿಸ್ಸಾಗೆ ನೀರಿನ ಒಂದು ಬಹಳ ದೊಡ್ಡ ಆಸರೆ ಈ ಮಹಾನದಿ. ಮುಂದೆ ಅದು ಕಟಕ್ನ ಬಳಿ ಸಮುದ್ರವನ್ನ ಸೇರುತ್ತೆ. ಸುಮಾರು 860 ಕಿಲೋಮೀಟರ್ ಹರಿತಕ್ಕಂತ ಈ ನದಿ. ಇದಕ್ಕೆ ಒಂದು ಬಹಳ ದೊಡ್ಡ ಅಣೆಕಟ್ಟು ಕಟ್ಟಿದ್ದಾರೆ. ಅಂದ್ರೆ ಈ ಅಣೆಕಟ್ಟು ಕಟ್ಟಿದಾಗ, ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಒಂದು ದೊಡ್ಡ ಪ್ರಾಜೆಕ್ಟ್ ಇದು, ಹಿರಾಕುಡ್ ಪ್ರಾಜೆಕ್ಟ್ ಅಂತೇಳಿ. ಜಗತ್ತಿನ ಅತಿ ದೊಡ್ಡ ಒಂದು ಅಣೆಕಟ್ಟಾಗಿತ್ತು. ಅದಾದ್ಮೇಲೆ
ಅದಕ್ಕಿಂತ ಇನ್ನೊಂದು ದೊಡ್ಡ ಕಟ್ಮೆ ಸಹಜವಾಗಿ ಇದು ಮೊದಲನೇ ಸ್ಥಾನ ಕಳ್ಕೊಂಡಿದೆ. ಆದ್ರೆ ಬಹಳ ದೊಡ್ಡ ಒಂದು ಅಣೆಕಟ್ಟಿದು ಹಿರಾಕುಡ್ ಅಂತ ಹೇಳಿ. ವಿಶೇಷವಾಗಿ ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ಹಳ್ಳವನ್ನ ಕೊರೆದು ಆ ನೀರು ಉಳಿಯಲಿಕ್ಕೆ ಜಾಗ ಮಾಡಿರತಕ್ಕಂತ ಒಂದು ಬಹಳ ದೊಡ್ಡ ಒಂದು ಡ್ಯಾಮ್ ಇದೆ, ಹಿರಾಕುಡ್ ಡ್ಯಾಮ್. ಹೀಗೆ ನಾವು ಒಂದಷ್ಟು ಪ್ರಮುಖ ನದಿಗಳ ಬಗ್ಗೆ, ಗಂಗಾ, ಸರಸ್ವತಿ, ಸಿಂಧು, ಬ್ರಹ್ಮಪುತ್ರ, ಗಂಡಕಿ, ಆಮೇಲೆ ಯಮುನಾ, ನರ್ಮದಾ, ಗೋದಾವರಿ, ಅದಾದ್ಮೇಲೆ ಕಾವೇರಿ, ಮಹಾನದಿ, ಇದಿಷ್ಟು ನದಿಗಳ ಬಗ್ಗೆ ಈ ಪುಣ್ಯಭೂಮಿ ಭಾರತ ಅನ್ನುವ ಈ ಸರಣಿಯಲ್ಲಿ ಒಂದಷ್ಟು ನದಿ ಪರ್ವತಗಳ ಬಗ್ಗೆ ಎಲ್ಲ ನಾವು ಚಿಂತನೆ ಮಾಡೋ ಪ್ರಯತ್ನ ಮಾಡೀವಿ. ಇದರೊಂದಿಗೆ ಈ ಪುಣ್ಯಭೂಮಿ ಭಾರತ ಅನ್ನುವ ಸರಣಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಮುಂದಿನ ಸರಣಿ ಅಥವಾ ಮುಂದಿನ ವಿವರಗಳ ಬಗ್ಗೆ ಮುಂದೆ ನಾವು ತಿಳಿಸಲಾಗುತ್ತೆ. ಇವತ್ತಿನ ಈ ಉಪನ್ಯಾಸವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ